ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಪ್ರಕಾಶ್ ಪಿಜಿ, ಸಹ ಶಿಕ್ಷಕರು, ಶ್ರೀ ರುದ್ರೇಶ್ವರ ಪ್ರೌಢಶಾಲೆ ಗೋಪೇನಹಳ್ಳಿ. ನಾವು ಇಂದಿನ ತರಗತಿಯಲ್ಲಿ ನಿಮ್ಮ 8ನೇ ತರಗತಿಯಲ್ಲಿ ಬರುವಂತಹ ಸಮಾಜ ವಿಜ್ಞಾನ ವಿಷಯದಲ್ಲಿ ಒಟ್ಟು 6 ವಿಭಾಗಗಳು ಬರ್ತವೆ. ಎಷ್ಟು? 6 ವಿಭಾಗ: ಇತಿಹಾಸ, ರಾಜ್ಯಶಾಸ್ತ್ರ, ಭೂಗೋಳ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ. ಅದರಲ್ಲಿ ಈ ಅರ್ಥಶಾಸ್ತ್ರ ವಿಭಾಗದ ಮೊದಲನೇ ಪಾಠ ಅರ್ಥಶಾಸ್ತ್ರದ ಪರಿಚಯ. ಅರ್ಥಶಾಸ್ತ್ರದ ಪರಿಚಯ ನಿಮ್ಮ ಅರ್ಥಶಾಸ್ತ್ರ. ಹಾಗಾದ್ರೆ ಈ ಅರ್ಥಶಾಸ್ತ್ರ ಪರಿಚಯ ನಿಮ್ಮ 8ನೇ ತರಗತಿಯಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ಮೊದಲನೇ ಪಾಠ ಅರ್ಥಶಾಸ್ತ್ರದ ಪರಿಚಯ. ನೋಡಿ, ಹೆಸರೇ ಪರಿಚಯ. ಯಾವುದು ಪರಿಚಯ ಮಾಡ್ಕೊಳ್ಳೋದು? ಅರ್ಥಶಾಸ್ತ್ರ ವಿಷಯವನ್ನ. ಯಾವ ವಿಷಯವನ್ನ? ಅರ್ಥಶಾಸ್ತ್ರ ವಿಷಯ. ನಾವು ಈ ಪಾಠದಲ್ಲಿ ಅರ್ಥಶಾಸ್ತ್ರದ ಅರ್ಥ ಹಂಗಂದ್ರೇನು, ಅರ್ಥಶಾಸ್ತ್ರ ಎಂದರೇನು, ಅರ್ಥಶಾಸ್ತ್ರದ ಪಿತಾಮಹ ಯಾರು, ಅರ್ಥಶಾಸ್ತ್ರದ ಒಂದು ಚಟುವಟಿಕೆಗಳು, ಆರ್ಥಿಕ ಚಟುವಟಿಕೆಗಳು ಯಾವುವು, ಮತ್ತು ಈ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂತೇಳಿ ಈ ಅರ್ಥಶಾಸ್ತ್ರ ವಿಭಾಗಗಳನ್ನ ನಾವು ಕೂಲಂಕುಷವಾಗಿ ಸಂಪೂರ್ಣವಾಗಿ ಈ ಪಾಠದಲ್ಲಿ, ಈ ಘಟಕದಲ್ಲಿ ನಾವು ತಿಳ್ಕೊಂತೀವಿ. ಅದಕ್ಕಿಂತ ಮೊದಲು ನಾವು ಈ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಕೆಲವೊಂದು ವಿಷಯಗಳನ್ನ ನಾವು ದಿನನಿತ್ಯ ಜೀವನದಲ್ಲಿ ನಾವೆಲ್ಲರೂ ಸಹ ಈ ಅರ್ಥಶಾಸ್ತ್ರ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಆರ್ಥಿಕವಾಗಿ ನಮ್ಮ ಒಂದು ಎಲ್ಲ ದಿನನಿತ್ಯವಾದಂತಹ ನಮ್ಮ ಜೀವನದಲ್ಲಿ ನಾವು ಅನೇಕ ವಸ್ತುಗಳನ್ನ ಬಳಸ್ತೇವೆ. ನಮ್ಮ ಜೀವನದಲ್ಲಿ ಅನೇಕ ವಸ್ತುಗಳನ್ನ ಬಳಕೆ ಮಾಡ್ಕೊಂತೀವಿ. ನೋಡ್ರಿ, ಪೆನ್ನನ್ನು ಬಳಕೆ ಮಾಡ್ಕೊಂತೀವಿ, ಪೆನ್ ಬಳಕೆ ಮಾಡ್ಕೊಂತೀವಿ, ಮೊಬೈಲ್ ಫೋನ್, ಟಿವಿನ ನೋಡ್ತೀವಿ, ಆನಂತರ ಬೈಕ್ ಇರ್ಬೋದು. ಈಗ ಅನೇಕ ವಸ್ತುಗಳನ್ನ ನಾವು ಬಳಕೆ ಮಾಡ್ಕೊಂತೀವಿ ನಮ್ಮ ಜೀವನದಲ್ಲಿ. ದೈನಂದಿನ ಜೀವನದ ಅನೇಕ ವಸ್ತುಗಳನ್ನ ಬಳಕೆ ಮಾಡ್ತೀವಿ. ಹೀಗೆ ನಾವು ಬಳಕೆ ಮಾಡುವಂತ ವಸ್ತುಗಳನ್ನ ನಾವೇನಂತ ಕರಿತೀವಿ? ಸರಕು ಮತ್ತು ಸೇವೆ. ಏನ್ ಕರಿತೀವಿ? ಸರಕುಗಳು ಮತ್ತು ಸೇವೆಗಳು. ಸರಕುಗಳು ಅಂದ್ರೆ ಏನು? ಸರಕುಗಳು ಅಂದ್ರೆ ಗೋಚರವಾದ, ಭೌತಿಕವಾದಂತಹ, ಅಂದ್ರೆ ಕಣ್ಣಿಗೆ ಕಾಣುವಂತಹ ಗೋಚರವಾದಂತಹ ವಸ್ತುಗಳಿಗೆ ನಾವು ಸರಕುಗಳು ಅಂತ ಕರಿತೀವಿ. ಅಂದ್ರೆ ಪೆನ್ ಇರ್ಬೋದು, ಪುಸ್ತಕ, ಟೇಬಲ್, ಬೈಕ್ ಇರ್ಬೋದು, ಕಾರು, ಇವೆಲ್ಲಗಳು ಕಣ್ಣಿಗೆ ಕಾಣ್ತಾವ ನಮಗೆ. ಹೌದು, ಅದು ಚೇರು, ಇದು ಟೇಬಲ್ಲು, ಇದು ಚಾಪೀಸು. ಹೀಗೆ ಗೋಚರಿಸುವಂತ ವಸ್ತುಗಳು, ಗೋಚರಿಸುವಂತ ಭೌತಿಕ ಮತ್ತು ಗೋಚರಿಸುವ ವಸ್ತುಗಳನ್ನ ನಾವು ಸರಕುಗಳು ಅಂತ ಕರಿತೀವಿ. ಈ ಯಾವ ಆಹಾರ ಇರ್ಬೋದು, ಪೆನ್ ಇರ್ಬೋದು, ಸೈಕಲ್ ಇರ್ಬೋದು, ಈ ಪುಸ್ತಕ, ಇವೆಲ್ಲವುಗಳು ಸರಕುಗಳು. ಆದ್ರೆ ಸೇವೆಗಳು ಅಂತಂದ್ರೆ ಕೆಲವೊಂದು ಅಗೋಚರವಾದಂತಹ, ಸರಕು ಅಂದ್ರೆ ಗೋಚರಿಸುವ ವಸ್ತುಗಳು, ಸೇವೆ ಅಂದ್ರೆ ಅಭೌತಿಕ ಮತ್ತು ಅಗೋಚರವಾಗಿರುತ್ತೆ, ಕಣ್ಣಿಗೆ ಕಾಣಲ್ಲ ಅದು, ಅದನ್ನ ನಾವು ಸೇವೆ ಅಂತ ಕರಿತೀವಿ. ವಿದ್ಯುತ್ ಶಕ್ತಿ ಉದಾಹರಣೆ, ಸೇವೆ ಉದಾಹರಣೆ ವಿದ್ಯುತ್ ಶಕ್ತಿ. ಈ ವಿದ್ಯುತ್ ಶಕ್ತಿ, ಸಾರಿಗೆ, ಶಿಕ್ಷಣ, ಟೀಚರ್ಸ್, ನಾವು ಪಾಠ ಮಾಡ್ತಾ ಇದೀವಿ, ಶಿಕ್ಷಕ, ಇದು ನಾವು ಸೇವೆ ಅಂತ ಕರಿತೀವಿ. ಇದನ್ನ ಕರಿತೀವಿ ಸೇವೆ ಅಂತ ಕರಿತೀವಿ. ಕೆಲವು ಅಗೋಚರವಾದಂತಹ ಅಭೌತಿಕ ರೂಪದ ವಸ್ತುಗಳನ್ನ ನಾವು ಸೇವೆಗಳು, ಶಿಕ್ಷಣ ಇರ್ಬೋದು, ವೈದ್ಯಕೀಯ, ಸಾರಿಗೆ, ಅಂತರ್ಜಾಲ, ಸಂಗೀತ, ಮೊಬೈಲ್ ಫೋನ್, ಇವೆಲ್ಲವುಗಳನ್ನ ನಾವು ಸೇವೆಗಳು ಅಂತ ಕರಿತೀವಿ. ಇದನ್ನ ಕರಿತೀವಿ ಸೇವೆಗಳು. ಅಂದ್ರೆ ಸರಕುಗಳು ಅಂದ್ರೆ ಗೋಚರಿಸುವಂತಹ ಭೌತಿಕ ರೂಪದ ವಸ್ತುಗಳನ್ನ ನಾವು ಸರಕುಗಳು ಅಂತ ಕರಿತೀವಿ. ಅಗೋಚರ ಮತ್ತು ಅಭೌತಿಕವಾದಂತಹ ವಸ್ತುಗಳನ್ನ, ಕಣ್ಣಿಗೆ ಕಾಣದೇ ಇರುವಂತಹ ವಸ್ತುಗಳನ್ನ ನಾವು ಸೇವೆಗಳು ಅಂತ ಕರಿತೀವಿ. ಸರಕುಗಳು ಮತ್ತು ಸೇವೆಗಳು. ನೆಕ್ಸ್ಟ್ ನಮ್ಮ ಅರ್ಥಶಾಸ್ತ್ರದಲ್ಲಿ ಬರುವಂತ, ಈಗ ಫಸ್ಟ್ ನಿಮಗೆ ಈ ಅರ್ಥಶಾಸ್ತ್ರದಲ್ಲಿರುವಂತಹ ಪಾಠಗಳಲ್ಲಿ ನಂತರದ ಪಾಠಗಳು ಅರ್ಥ ಆಗ್ಬೇಕು ಅಂತಂದ್ರೆ ಆರ್ಥಿಕ ಚಟುವಟಿಕೆಗಳು ಅಥವಾ ಅರ್ಥಶಾಸ್ತ್ರದ ಅರ್ಥ ಇರ್ಬೋದು, ಅದರ ಅಧ್ಯಯನದ ಮಹತ್ವ, ಇವೆಲ್ಲವುಗಳನ್ನು ನಿಮಗೆ ಅರ್ಥ ಆಗ್ಬೇಕು, ಮುಂದಿನ ಪಾಠಗಳು ಸಹ ಅರ್ಥ ಆಗ್ಬೇಕು ಅಂದ್ರೆ ಈ ಅರ್ಥಶಾಸ್ತ್ರ ಬೇಸಿಕ್ ಕಾನ್ಸೆಪ್ಟ್ ಗಳನ್ನ, ಮೂಲ ಪರಿಕಲ್ಪನೆಗಳು ಅಂತ ಕರಿತೀವಿ. ಈ ಮೂಲ ಪರಿಕಲ್ಪನೆಗಳ ಬಗ್ಗೆ ನಿಮಗೆ ವಿದ್ಯಾರ್ಥಿಗಳೇ ನಿಮಗೆ ಅರಿವಿರಬೇಕು. ಮೂಲ ಪರಿಕಲ್ಪನೆಗಳು ಸಂಪೂರ್ಣವಾಗಿ ಅರ್ಥ ಆಗಿದ್ರೆ
ಅರ್ಥಶಾಸ್ತ್ರ ಅರ್ಥ ಆಗುತ್ತೆ. ಅಲ್ಲಿರುವಂತಹ ಎಲ್ಲ ಘಟಕಾಂಶಗಳು ಕಲಿಕಾಂಶಗಳು ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಅದಕ್ಕೆ ಈ ಮೇನ್ ಮೂಲ ಪರಿಕಲ್ಪನೆಗಳದವಲ್ಲ, ಈ ಪರಿಕಲ್ಪನೆಗಳನ್ನ ಅರ್ಥ ಮಾಡ್ಕೊಳ್ರಿ. ಅರ್ಥ ಆಯ್ತಾ? ಸರಕುಗಳು ಮತ್ತು ಸೇವೆಗಳು. ನೆಕ್ಸ್ಟ್ ಗ್ರಾಹಕರು. ಏನಾಗಂದ್ರೆ ಗ್ರಾಹಕರು ಅಂದ್ರೇನು? ಈ ಸರಕುಗಳನ್ನ ಮತ್ತು ಸೇವೆಗಳನ್ನ ಬಳಕೆ ಮಾಡ್ಕೊಂತಾರಲ್ಲ, ಸರಕುಗಳನ್ನ ಮತ್ತು ಸೇವೆಗಳನ್ನ. ಈಗ ಪೆನ್ನು, ಇದು ಚಾಪೀಸ್, ಸರಕು, ಇದನ್ನ ನಾವು ಬಳಕೆ ಮಾಡ್ಕೊಂತೀವಲ್ಲ, ಪೆನ್ನನ್ನ ನಾವು ಬಳಕೆ ಮಾಡ್ಕೊಂತೀವಲ್ಲ, ಪುಸ್ತಕವನ್ನ ಬಳಕೆ ಮಾಡ್ಕೊಂತೀವಿ. ಆ ಸರಕುಗಳನ್ನ ಮತ್ತು ಸೇವೆಯನ್ನ ಬಳಕೆ ಮಾಡಿಕೊಳ್ಳುವವರನ್ನ ಗ್ರಾಹಕರು ಅಂತ ಕರೀತಾರೆ. ಗ್ರಾಹಕರು ಎಂದರೆ ಯಾರು? ಗ್ರಾಹಕರು ಎಂದ್ರೆ ಸರಕುಗಳನ್ನ ಮತ್ತು ಸೇವೆಗಳನ್ನ ಬಳಕೆ ಮಾಡಿಕೊಳ್ಳುವವರನ್ನ ನಾವು ಗ್ರಾಹಕರು ಅಂತ ಕರಿತೀವಿ. ಸರಕು ಮತ್ತು ಸೇವೆಗಳನ್ನ ಬಳಕೆ ಮಾಡಿಕೊಳ್ಳುವ, ಗೋಚರಿಸುವ ಮತ್ತು ಅಗೋಚರಿಸುವಂತಹ ಏನ್ ಸರಕು ಮತ್ತು ಸೇವೆಗಳದವೋ ಅವುಗಳನ್ನ ಬಳಕೆ ಮಾಡಿಕೊಳ್ಳೋರನ್ನ ನಾವು ಗ್ರಾಹಕರು ಅಂತ ಕರಿತೀವಿ. ನಂತರ ಉತ್ಪಾದಕರು. ಏನು? ಸರಕುಗಳನ್ನ ಮತ್ತು ಸೇವೆಗಳನ್ನ ಉತ್ಪಾದನೆ ಕಾರ್ಯದಲ್ಲಿ ಅವನು ಉತ್ಪಾದಿಸ್ತಾರಲ್ಲ, ಉತ್ಪಾದನೆ ಕಾರ್ಯದಲ್ಲಿ ತೊಡಗಿರುವವರನ್ನ ನಾವು ಉತ್ಪಾದಕರು ಅಂತ ಕರಿತೀವಿ. ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸುವಂತ ಕಾರ್ಯದಲ್ಲಿ ತೊಡಗಿರುವವರನ್ನ ನಾವು ಉತ್ಪಾದಕರು. ಈಗ ರೈತ ಏನ್ ಮಾಡ್ತಾನೆ? ಬೆಳೆಯನ್ನ ಬೆಳಿತಾನೆ, ರಾಗಿ ಇರ್ಬೋದು, ಜೋಳ, ಅನೇಕ ಬೆಳೆಯನ್ನ ಬೆಳಿತಾನಲ್ಲ, ಉತ್ಪಾದನೆ ಮಾಡ್ತಾನಲ್ಲ, ಅವನ್ನ ನಾವೇನ್ ಕರಿತೀವಿ? ಉತ್ಪಾದಕರು ಅಂತ ಕರಿತೀವಿ. ಕೈಗಾರಿಕೆಯಲ್ಲಿ ಕಚ್ಚಾ ವಸ್ತುಗಳು ಉತ್ಪಾದನೆ ಮಾಡ್ತಾರಲ್ಲ ಕಾರ್ಮಿಕರು, ಅವನ್ನ ನಾವು ಉತ್ಪಾದಕರು ಅಂತ ಕರಿತೀವಿ. ಒಟ್ಟಾರೆಯಾಗಿ ಸರಕುಗಳನ್ನ, ಎಲ್ಲ ಸರಕುಗಳನ್ನ, ಸೇವೆಗಳನ್ನ ಉತ್ಪಾದಿಸುವ ಕಾರ್ಯದಲ್ಲಿ ತೊಡಗಿರುವವರನ್ನ ವಿದ್ಯಾರ್ಥಿಗಳು ಏನ್ ಕರಿತೇವೆ? ಉತ್ಪಾದಕರು. ನಂತರ ವಿತರಕರು. ಯಾರು ವಿತರಕರು? ಅಂದ್ರೆ ಬಳಕೆ ಮಾಡೋರನ್ನ ಗ್ರಾಹಕರು ಅಂತೀವಿ, ಉತ್ಪಾದನೆ ಮಾಡೋರನ್ನ ಉತ್ಪಾದಕರು ಅಂತ ಕರಿತೀವಿ. ಆದ್ರೆ ವಿತರಕರು ಯಾರು? ವಿತರಕರು ಅಂದ್ರೆ ಆ ಸರಕು ಮತ್ತು ಸೇವೆಗಳನ್ನ ನಾವಿರುವಂತ ಸ್ಥಳದಲ್ಲೇ, ನಾನು ಇಲ್ಲದಿನ ಪ್ಲೇಸ್, ನಾನು ಶಾಲೆಗದೇನೆ, ನಾನಿರುವ ಸ್ಥಳದಲ್ಲೇ ನನಗೆ ಸಿಗುವಂತೆ ಮಾಡ್ತಾರಲ್ಲ, ನನಗೆ ನಾನಿರುವಂತ ಸ್ಥಳಕ್ಕೆ ಲಭ್ಯ ಇರುವಂತ ಒದಗಿಸ್ತಾರಲ್ಲ, ಅವ್ರನ್ನ, ಆ ಸಾರಿಗೆದಾರರನ್ನ, ಅಂತ ವ್ಯಾಪಾರಸ್ಥರನ್ನ ನಾವೇನ್ ಕರಿತೀವಿ? ವಿತರಕರು. ಈಗ ನನಗೆ ಪೆನ್ ಬೇಕಾಗಿತ್ತು, ನಾನು ಇಲ್ಲದಿನಿ, ನನಗೆ ಪೆನ್ ಅವಶ್ಯಕತೆ ಇಲ್ಲ, ಬಯಕೆ ಆಗ್ತಿದೆ, ನನಗೆ ಪೆನ್ ಬೇಕು ಅಂತ ಆಸೆ ಆಗ್ತಿದೆ. ನಾನು ಇರುವ ಸ್ಥಳಕ್ಕೆ ಪೆನ್ನನ್ನ ಒದಗಿಸ್ತಾರಲ್ಲ, ಪೆನ್ನನ್ನ ಒದಗಿಸ್ತಾರ. ಏನು? ಪೆನ್ನು ಇಲ್ಲ ಕಾರ್ಖಾನೆ ಉತ್ಪಾದನೆ ಆಗಿರುತ್ತೆ, ಅದನ್ನ ಸಾರಿಗೆ ಮುಖಾಂತರವಾಗಿ ತಂದು ಆ ವ್ಯಾಪಾರಸ್ಥರು ಏನ್ ಮಾಡ್ತಾರೆ? ಅಂಗಡಿ ಮಾಡ್ತಾರೆ, ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ? ನಾನು ಇರುವ ಸ್ಥಳಕ್ಕೆ ತಂದು ಅದನ್ನು ಒದಗಿಸ್ತಾರೆ. ಅಂತಹ ಸಾರಿಗೆದಾರರಿಗೆ, ವ್ಯಾಪಾರಸ್ಥರಿಗೆ ನಾವೇನ್ ಕರಿತೀವಿ? ಅಂಗಡಿಕಾರರಿಗೆ, ಅಂಗಡಿಯವರಿಗೆ ನಾವೇನ್ ಕರಿತೀವಿ? ವಿತರಕರು. ಏನ್ ಕರಿತೀವಿ? ವಿತರಕರು. ಅಂದ್ರೆ ನಿಮ್ಮ 4 ಮೂಲ ಪರಿಕಲ್ಪನೆಗಳು ಬರ್ತಾವ ಅರ್ಥಶಾಸ್ತ್ರದಲ್ಲಿ. ಈ ಮೂಲ ಪರಿಕಲ್ಪನೆಗಳು ಅರ್ಥ ಆಗ್ಬೇಕು. ಅರ್ಥ ಆದ್ರೆ ಅರ್ಥಶಾಸ್ತ್ರ ಅರ್ಥ ಆಗುತ್ತೆ. ಅದರಿಂದ ಸರಕುಗಳು ಮತ್ತು ಸೇವೆಗಳು. ಸರಕುಗಳು ಅಂದ್ರೆ ಗೋಚರಿಸುವಂತಹ ಭೌತಿಕ ರೂಪದ ವಸ್ತುಗಳನ್ನ ಸರಕುಗಳು ಅಂತ ಕರಿತೀವಿ. ಸೇವೆಗಳು ಅಂದ್ರೆ ಅಗೋಚರವಾದಂತಹ ಮತ್ತು ಅಭೌತಿಕ ವಸ್ತುಗಳನ್ನ ನಾವು ಕರಿತೀವಿ ಸೇವೆಗಳು ಅಂತ ಕರಿತೀವಿ. ಗ್ರಾಹಕರು ಅಂದ್ರೆ ಸರಕು ಮತ್ತು ಸೇವೆಗಳನ್ನ ಬಳಕೆ ಮಾಡಿಕೊಳ್ಳೋರನ್ನ, ಸರಕು ಮತ್ತು ಸೇವೆಗಳನ್ನ ಬಳಕೆ ಮಾಡಿಕೊಳ್ಳುವವರನ್ನ ನಾವು ಗ್ರಾಹಕರು ಅಂತ ಕರಿತೀವಿ. ಇನ್ನು ಉತ್ಪಾದಕರು, ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಕಾರ್ಯದಲ್ಲಿ ತೊಡಗಿರುವವರನ್ನ ಉತ್ಪಾದಕರು. ವಿತರಕರು ಅಂದ್ರೆ ಸರಕು ಮತ್ತು ಸೇವೆಗಳನ್ನ ನಾವಿರುವ ಸ್ಥಳಕ್ಕೆ ಲಭ್ಯವಾಗುವಂತೆ ಅಥವಾ ಒದಗಿಸುವ ಸಾರಿಗೆದಾರರು, ವ್ಯಾಪಾರಸ್ಥರು. ಅಂಗಡಿಕಾರರಿಗೆ ವಿತರಕರು ಏನ್ ಕರಿತೇವೆ? ವಿತರಕರು. ಇದು ನಿಮ್ಮ ಮೂಲ ಪರಿಕಲ್ಪನೆ. ಅರ್ಥ ಆಯ್ತಾ? ಮೂಲ ಪರಿಕಲ್ಪನೆಗಳು 4: ಸರಕು ಮತ್ತು ಸೇವೆಗಳು, ಗ್ರಾಹಕರು, ಉತ್ಪಾದಕರು, ವಿತರಕರು. ಈಗ ಪ್ರತಿಯೊಬ್ಬರಿಗೂ ಸಹ, ನಾವೆಲ್ಲರಿಗೂ ಸಹ ಅನೇಕ ಬಯಕೆಗಳಾಗ್ತವೆ. ಬಯಕೆಗಳು, ಆಸೆಗಳಾಗೋದು ಸಹಜ. ಆಸೆಗಳಾಗೋದು ಸಹಜ. ಆಸೆನೇ ಆಗದೇ ಇರುವಂತನು ಯಾರೂ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ನಮಗೂ ಆಸೆ ಆಗುತ್ತೆ, ನಿಮ್ಗೂ ಆಸೆ ಆಗುತ್ತೆ. ನನಗೆ 1 ಆಸೆ ಆದ್ರೆ ನಿಮ್ಗೆ 2 ಆಗ್ಬೋದು, ನಿಮಗೆ 3 ಆದ್ಮೇಲೆ 4 ಆಗ್ಬೋದು. ಆಸೆಗಳು, ಬಯಕೆಗಳು ನೂರಾರು, ಸಾವಿರಾರು ಆಸೆಗಳಾಗ್ತವೆ. ಆ ಬಯಕೆಗಳನ್ನ ನಾವು ತೃಪ್ತಿಪಡಿಸ್ಕೊಳ್ಬೇಕು. ನಮಗೆ ಅಗತ್ಯ ಇರುವಂತಹ ಆ ಬಯಕೆಗಳನ್ನ ತೃಪ್ತಿಪಡಿಸ್ಕೊಡ್ಬೇಕು ಅಂದ್ರೆ ನಮಗೆ ಸರಕು ಮತ್ತು ಸೇವೆಗಳು ಬೇಕು. ನಮಗೇನ್ ಬೇಕು? ಸರಕು ಮತ್ತು ಸೇವೆಗಳು ಬೇಕು. ಆ ಸರಕು ಮತ್ತು ಸೇವೆಗಳನ್ನ
ಬಯಕೆಗಳನ್ನ ಪಡ್ಕೊಬೇಕು ಅಂತಂದ್ರೆ, ಈಗ ಸರಕು ಬೈಕ್, ನನಗೆ ಬೈಕ್ ಅಂದ್ರೆ ಬಹಳ ಆಸೆ ಆಗ್ತಿದೆ, ನಂಗೆ ಬೈಕ್ ತಗೊಬೇಕು, ನನಗೆ ಸರಕು ಅದು, ಆ ಬೈಕ್ ತಗೊಬೇಕು ಅಂತ ಆ ಸರಕು ಬೇಕಲ್ಲ, ನಂಗೆ ಸರಕು ಬೇಕು. ಈ ಸರಕು ಮತ್ತು ಸೇವೆಗಳನ್ನ ಪಡಿಬೇಕು ಅಂತಂದ್ರೆ, ನಮ್ಮ ಬಯಕೆಯನ್ನು ಈಡೇರಿಸ್ಕೊಳ್ಬೇಕು ಅಂದ್ರೆ ನನಗೆ ಏನ್ ಬೇಕು? ನಮ್ಮೆಲ್ಲರಿಗೂ ಸಹ ಏನ್ ಬೇಕು? ಏನ್ ಬೇಕು? ವೆರಿ ಗುಡ್. ಏನ್ ಬೇಕು? ಹಣ ಬೇಕು. ಹಣ ಬಹಳ ಅವಶ್ಯಕವಾದ, ಅಂದ್ರೆ ಸರಕು ಮತ್ತು ಸೇವೆಗಳನ್ನ ನಾವು ಪಡಿಬೇಕು ಅಂದ್ರೆ ನಮಗೆ ಬೇಕಾದ ಬಹಳ ಅವಶ್ಯಕವಾಗಿ ಬೇಕು ಅಂತಂದ್ರೆ ಹಣ ಬೇಕು. ಹಣ ಬೇಕು. ಹಣ ಇದ್ರೆ ನಾವು ಅನೇಕ ನಮ್ಮ ಬಯಕೆಗಳನ್ನ, ಸರಕು ಮತ್ತು ಸೇವೆಗಳನ್ನ ಕೊಂಡ್ಕೊಂಡು ನಮ್ಮ ಬಯಕೆಗಳನ್ನ, ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಬೋದು. ಆದ್ರೆ ಆ ಬಯಕೆಗಳು ಅಪರಿಮಿತವಾಗಿವೆ. ಸಾವಿರಾರು ಬಯಕೆಗಳು ಅದಾವೆ, ಸಾವಿರಾರು ಆಸೆಗಳದಾವೆ. ಆ ಎಲ್ಲ ಸಾವಿರಾರು ನೂರಾರು ಆಸೆಗಳನ್ನ, ಬಯಕೆಗಳನ್ನ ತೃಪ್ತಿಪಡಿಸ್ಕೊಬೇಕು ಅಂದ್ರೆ ಅದ್ರ ಹಣ ಏನ್ ಮಾಡಿದ್ರೆ ಕೊರತೆಯಲ್ಲಿ ಐತಿ, ಕಡಿಮೆ ಐತಿ. ನಾ ಬೈಕ್ ತಗೋಬೇಕು ಅಂತ ಆಸೆ ಇದೆ, ಬೈಕ್ ಇದೆ, ಅದು ನನ್ನ ಹತ್ರ ಇರೋದು ಕೇವಲ 10,000 ಮಾತ್ರ. ಆದ್ರೆ 10,000ದಿಂದ ನಾನು ಬೈಕ್ ತಗೊಳಕ್ಕಾಗುತ್ತಾ? ಆಗಲ್ಲ. ಅದಕ್ಕೆ ವಿದ್ಯಾರ್ಥಿಗಳೇ, ನಮ್ಮ ಅಪರಿಮಿತ ಬಯಕೆಗಳನ್ನ, ಅಪರಿಮಿತವಾದ ಬಯಕೆಗಳನ್ನ ಮಿತ ಸಂಪನ್ಮೂಲ ಇದ್ದಾಗ, ಮಿತ ಹಣವಿದ್ದಾಗ ಹೇಗೆ ನಾವು ಈಡೇರಿಸ್ಕೊಳ್ಬೇಕು, ಹೇಗೆ ಈಡೇರಿಸ್ಕೊಳ್ಬೇಕು ಅನ್ನೋದನ್ನ ನಮ್ಮ ಅರ್ಥಶಾಸ್ತ್ರದ ಮುಖಾಂತರ ನಾವು ತಿಳ್ಕೊಬಹುದು. ಅದಕ್ಕೆ ನಮಗೆ ಹಣ ಬೇಕು ಅಂದಾಗ ನಾವೇನ್ ಮಾಡ್ತೀವಿ? ಉದ್ಯೋಗದಲ್ಲಿ ಕೆಲಸವನ್ನ ಮಾಡ್ತೀವಿ, ಉದ್ಯೋಗ ಕಾರ್ಯದಲ್ಲಿ ತೊಡಗಿರ್ತೀವಿ, ಉದ್ಯೋಗಸ್ಥರಾಗ್ತೀವಿ. ನಾವು ಉದ್ಯೋಗವನ್ನು ಪಡ್ಕೊಂಡಾಗ, ಕೆಲಸ ಪಡ್ಕೊಂಡಾಗ ನಮಗೆ ಏನ್ ಬರುತ್ತೆ? ಆದಾಯ ಬರುತ್ತೆ. ಏನ್ ಬರುತ್ತೆ? ಆದಾಯ ಬರುತ್ತೆ. ಆದಾಯ ಬಂದಾಗ ನಮ್ಗೆ ಎಷ್ಟು ಆದಾಯ ಇದೆ, ಆದಾಯಕ್ಕೆ ತಕ್ಕಂತೆ ನಮ್ಮ ಬಯಕೆಗಳನ್ನ, ನಮ್ಮ ಆಸೆಗಳನ್ನ ಈಡೇರಿಸ್ಕೊಂತ ಹೋಗ್ಬೋದು. ನನಗೆ ಎಷ್ಟು ಆದಾಯ ಬರ್ತಾ ಇದೆ ಅದಕ್ಕೆ ತಕ್ಕಂತೆ, ನನಗೆ ದಿನಕ್ಕೆ 500 ಆದಾಯ ಬರ್ತಾ ಇದ್ರೆ 500 ತಕ್ಕಂತೆ ನಾನು ದಿನದ ಬಯಕೆಯನ್ನು ಈಡೇರಿಸ್ಕೊಳ್ಬಹುದು. ತಿಂಗಳಿಗೆ ಎಷ್ಟು ಆದಾಯ ಬರುತ್ತೋ ಅದಕ್ಕೆ ತಕ್ಕಂತೆ ನಮ್ಮ ಬಯಕೆಗಳನ್ನ ನಾವು ಈಡೇರಿಸ್ಕೊಳ್ಬಹುದು. ಅದರಿಂದ ನಾವು ನಮ್ಮ ಆದಾಯವನ್ನ ವೆಚ್ಚ ಮಾಡಿದಾಗ, ನಮ್ಮಲ್ಲಿರುವಂತಹ ಆದಾಯ, ನನ್ನಲ್ಲಿರುವಂತಹ ಆದಾಯವನ್ನು ನಾನು ವೆಚ್ಚ ಮಾಡಿದಾಗ, ಖರ್ಚು ಮಾಡಿದಾಗ ಅದು ಯಾರಿಗೆ ಹೋಗುತ್ತೆ ಅಂದ್ರೆ ಆ ವಿತರಕರ ಅಥವಾ ಉತ್ಪಾದಕರ ಆದಾಯವಾಗುತ್ತೆ. ಉತ್ಪಾದಕರ ಅಥವಾ ವಿತರಕರ ಆದಾಯ. ಸರ್ ಹೆಂಗೆ ಅಂತಂದ್ರೆ, ನನಗೆ ಆದಾಯ, ನನ್ನ ಬಯಕೆಯನ್ನು ತೃಪ್ತಿಪಡಿಸ್ಕೊಬೇಕು ಅಂತ ಸರಕು ಸೇವೆಗಳನ್ನ ಕೊಂಡ್ಕೊಂಡೆ. ನಾನು ಕೊಂಡ್ಕೊಬೇಕು ಅಂತ ಆಸೆ ಆಯ್ತು. ಅದಕ್ಕೆ ನಾನು ಏನ್ ಮಾಡಿದೆ? ಉದ್ಯೋಗಕ್ಕೆ ಕೆಲಸಕ್ಕೆ ಸೇರ್ಕೊಂಡೆ. ನನಗೆ ಅವಾಗ ಏನಾಯ್ತು? ಆದಾಯ ಬಂತು. ನನ್ನ ಆದಾಯದಿಂದ, ನನ್ನ ಸಾವಿರ ಆದಾಯದಿಂದ ನಾನು ಖರ್ಚು ಮಾಡಿದೆ. ಯಾವ್ದು ಖರ್ಚು ಮಾಡಿದೆ? ನಾನು ಪೆನ್ನನ್ನ ತೆಗೆದುಕೊಳ್ಬೇಕು ಅಂತ ಬಯಕೆ ಆಯ್ತು, ಅದಕ್ಕೆ ನಾನು ಇದಕ್ಕೆ ಖರ್ಚು ಮಾಡಿದೆ. ಇದಕ್ಕೆ ಖರ್ಚು ಮಾಡಿದಾಗ ನಾನು ಏನ್ ಖರ್ಚು ಮಾಡಿರ್ತಾನೆ ಆದ್ರೆ ಯಾರ್ಯಾರಿಗೆ ಹೋಗಿರುತ್ತೆ ಅಂದ್ರೆ, ಅದು ಉತ್ಪಾದನೆ ಮಾಡಿರ್ತಾರಲ್ಲ, ಅಂದ್ರೆ ಈ ಪೆನ್ನನ್ನು ಉತ್ಪಾದನೆ ಮಾಡಿರ್ತಾರಲ್ಲ, ಆ ಪೆನ್ನನ್ನು ಉತ್ಪಾದನೆ ಮಾಡಿದ ಉತ್ಪಾದಕರಿಗೆ ನನ್ನ ಆದಾಯ ಹೋಗಿರುತ್ತೆ. ಉತ್ಪಾದನೆ ಮಾಡಿದಂತ ಪೆನ್ನನ್ನ ವಿತರಣೆ ಮಾಡಿರ್ತಾನಲ್ಲ, ಎಲ್ಲ ಅಂಗಡಿಕಾರರಿಗೆ ವಿತರಣೆ ಮಾಡಿರ್ತಾನಲ್ಲ, ಹಂಚಿಕೆದಾರನಿಗೆ, ಆ ವಿತರಣೆಗಳಿಗೆ ನನ್ನ ಆದಾಯ ಹೋಗಿರುತ್ತೆ. ಅದರಿಂದ ನನ್ನ ಆದಾಯ ಉತ್ಪಾದಕ ಮತ್ತು ವಿತರಣೆಕರ ಆದಾಯವಾಗಿರುತ್ತೆ. ನನ್ನ ಆದಾಯ ಉತ್ಪಾದಕ ಮತ್ತು ವಿತರಣೆಕಾರರ ಆದಾಯವಾಗಿರುತ್ತೆ. ನಂತರ ನಮ್ಮ ಸರ್ಕಾರವು ಸಹ ಆಂತರಿಕ ಮತ್ತು ಬಾಹ್ಯ ಭದ್ರತೆಗೋಸ್ಕರವಾಗಿ, ಆಂತರಿಕ ರಾಷ್ಟ್ರದೊಳಗಿರ್ಬೋದು ಮತ್ತೆ ನಮ್ಮ ಒಂದು ಭದ್ರತೆಯ ದೃಷ್ಟಿಯಿಂದ ಸಹ ಸಾಕಷ್ಟು ವೆಚ್ಚವನ್ನ ಮಾಡೋದು, ಮೂಲ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತೆ. ಸಾರಿಗೆ ಇರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ಶಿಕ್ಷಣ, ಅನೇಕವಾದಂತಹ ಮೂಲ ಸೌಲಭ್ಯಗಳನ್ನು ಒದಗಿಸಿಕೊಡ್ಬೇಕು. ಈಗ ಮೂಲ ಸೌಲಭ್ಯವನ್ನು ಒದಗಿಸಕ್ಕೆ ನಮ್ಮ ಸರ್ಕಾರ ಏನ್ ಮಾಡುತ್ತಪ್ಪ ಅಂದ್ರೆ, ಪ್ರಜೆಗಳ ಮೇಲೆ ವೆರಿ ಗುಡ್ ತೆರಿಗೆಯನ್ನ ವಿಧಿಸುತ್ತೆ. ಪ್ರಜೆಗಳ ಮೇಲೆ ತೆರಿಗೆಯನ್ನ ವಿಧಿಸುತ್ತೆ. ಆ ಮೂಲಕವಾಗಿ ಸರ್ಕಾರಕ್ಕೆ ಆದಾಯ ಬರುತ್ತೆ. ನಂತರ ನಾವೆಲ್ಲ ಬಯಕೆ ಆಗಿರುತ್ತೆ ಎಲ್ಲ ಸರಕು ಮತ್ತು ಸೇವೆಗಳನ್ನ ಪಡ್ಕೊಬೇಕು ಅಂದ್ರೆ ಆಗಲ್ಲ. ಯಾಕೆ ಪಡ್ಕೊಳಕ್ ಆಗಲ್ಲ? ನಮ್ಗೆ ಏನೇನ್ ಬೇಕು ಎಲ್ಲ ಸರಕು ಮತ್ತು ಸೇವೆಗಳನ್ನು ಅಷ್ಟೂ, ಎಲ್ಲ ಸರಕು ಮತ್ತು ಸೇವೆಗಳು ನನ್ಗೆ ಏನ್ ಅನ್ಸುತ್ತ, ನನಗೆ ಬಯಕೆ ಆಗುತ್ತ, ಎಲ್ಲ ಸರಕು ಮತ್ತು ಸೇವೆಗಳನ್ನ ಪಡೆಯಕ್ಕಾಗುತ್ತಾ? ಆಗಲ್ಲ. ಯಾಕಾಗಲ್ಲ ಅಂದ್ರೆ ನನ್ನಲ್ಲಿರುವ ಆದಾಯ ಏನಿದೆ ಕಡಿಮೆ ಇದೆ. ನನಗೆ ಎಷ್ಟು ಆದಾಯ ಇದೆ, ನನ್ನಲ್ಲಿ ಆದಾಯ ತಕ್ಕಂತೆ ನಾನು ಸರಕು ಮತ್ತು ಸೇವೆಗಳನ್ನ ಪಡೆಯಕ್ಕಾಗುತ್ತೆ. ನನಗೆ ಬಹಳ ಆಸೆ ಆಗ್ತಿದೆ, ಬಹಳ ಸಾಕಷ್ಟು ಸರಕು ಮತ್ತು ಸೇವೆಗಳನ್ನ ಪಡಿಬೇಕು ಅಂತಂದ್ರೆ ನನಗೆ ಎಷ್ಟು ಆದಾಯ ಇದೆಯೋ ಆದಾಯ ತಕ್ಕಂತೆ ನಾನು ಸರಕು ಮತ್ತು ಸೇವೆಗಳನ್ನ ಪಡಿಬೇಕಾಗುತ್ತದೆ.
ಈ ರೀತಿಯ ಬಯಕೆಗಳನ್ನ ಹೆಚ್ಚು ಮತ್ತು ಕಡಿಮೆ ಮಾಡಬೇಕು ಅಂತಂದಾಗ ನಾವು ಯಾವ್ದನ್ನು ಗಮನಿಸಬೇಕು ಅಂದ್ರೆ ಆದ್ಯತೆಯನ್ನು ಗಮನಿಸಬೇಕು. ಅಂದ್ರೆ ಬಯಕೆಗಳ ಸಾಕಷ್ಟು ಬಯಕೆಗಳು ಇರ್ತವೆ. ಆ ಬಯಕೆಗಳಲ್ಲಿ ನಾವು ಯಾವ ಬಯಕೆ ಹೆಚ್ಚು, ಯಾವ ಬಯಕೆ ಕಡಿಮೆ ಎಂಬುದನ್ನ ಗುರುತಿಸಬೇಕು. ಆದ್ಯತೆಯನ್ನ ಕೊಡಬೇಕು. ಏನ್ ಕೊಡಬೇಕು? ಆದ್ಯತೆಯನ್ನ ಕೊಡಬೇಕು. ಸರ್ ಉದಾಹರಣೆ ಹೇಗೆ? ಉದಾಹರಣೆ ಅಂತಂದ್ರೆ ಈಗ ನನಗೆ ಬಹಳ ಹಸಿವಾಗ್ತಾ ಐತಿ, ಊಟ ಮಾಡ್ಬೇಕು, ಆಹಾರ ಬೇಕು. ಏನ್ ಬೇಕು? ಆಹಾರ ಬೇಕು, ಬಯಕೆ ಆಗ್ತಾ ಐತಿ. ಒಳ್ಳೆ ಊಟ ಮಾಡ್ಬೇಕು, ಆಹಾರವನ್ನ ಬೇಕು ನನಗೆ. ಇದು ಒಂದು ಬಯಕೆ. ಈ ಜೊತೆ ಇನ್ನೊಂದು ಬಯಕೆ ಏನಪ್ಪಾ ಅಂದ್ರೆ ನಾನು ಫಿಲಂ ನೋಡ್ಬೇಕು, ಯಾವುದೋ ಒಂದು ತಾಲೂಕಿನ ಚಲನಚಿತ್ರ ಮಂದಿರಕ್ಕೆ ಹೋಗಿ ಒಂದು ಫಿಲಂ ನೋಡ್ಬೇಕು ಅಂತ ಬಯಕೆ ಆಗ್ತಾ ಇದೆ. ಇದನ್ನು ಯಾವುದಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು? ಚಲನಚಿತ್ರವನ್ನ ನೋಡೋಕೆ ಹೆಚ್ಚಿನ, ಚಲನಚಿತ್ರ ಮಂದಿರಕ್ಕೆ ಹೋಗಿ ಚಲನಚಿತ್ರವನ್ನು ನೋಡಕ್ಕೆ ಹೆಚ್ಚು ಆದ್ಯತೆ ಕೊಡ್ಬೇಕಾ, ಅಥವಾ ಊಟ ಮಾಡಬೇಕು ಅಂತೇಳಿ ಅದರ ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡಕ್ಕೆ ಹೆಚ್ಚು ಆದ್ಯತೆ ಕೊಡ್ಬೇಕಾ, ಅಥವಾ ಚಲನಚಿತ್ರ ನೋಡಕ್ಕೆ ಹೆಚ್ಚು ಆದ್ಯತೆ ಕೊಡ್ಬೇಕಾ? ಇದು ಎರಡು ಬಯಕೆಗಳು. ಯಾವ ಬಯಕೆಗೆ ಹೆಚ್ಚು ಆದ್ಯತೆ ಕೊಡ್ತೀರಾ? ಯಾವುದಕ್ಕೆ? ಆಹಾರ ಬಯಕೆ. ಯಾವುದನ್ನ ನಾವು ಊಟ ಮಾಡಬೇಕು, ಆಹಾರವನ್ನ ಪಡಿಬೇಕು, ಇದಕ್ಕೆ ನಾವು ಹೆಚ್ಚು ಆದ್ಯತೆಯನ್ನ ಕೊಡಬೇಕು. ಯಾಕೆಂದ್ರೆ ಆಹಾರವನ್ನ ಪಡೆಯುವುದು ಬಹಳ ಅವಶ್ಯಕವಾದದ್ದಾಗಿರ್ತದೆ. ಎರಡನೇ ಬಯಕೆ ನಾವು ಅದನ್ನು ಪೂರೈಸ್ಕೋಬಹುದು, ಯಾವುದನ್ನ? ಚಲನಚಿತ್ರವನ್ನು ನೋಡೋದನ್ನು. ಅದಕ್ಕೆ ಈ ಬಯಕೆಗಳನ್ನ ತೃಪ್ತಿಪಡಿಸ್ಕೊಳ್ಬೇಕಾದ್ರೆ ವಿದ್ಯಾರ್ಥಿಗಳೇ ನಾವು ಯಾವುದನ್ನ ಗಮನಿಸಬೇಕು ಅಂದ್ರೆ ಆದ್ಯತೆಯನ್ನ ನಾವು ಗಮನಿಸಿ ಅದಕ್ಕೆ ಆದ್ಯತೆಗೆ ಅನುಗುಣವಾಗಿ ನಾವು ಬಯಕೆಗಳನ್ನ ನಾವು ಈಡೇರಿಸಿಕೊಳ್ಬಹುದು. ಸಂಪನ್ಮೂಲಗಳಿಗೆ ಕೊರತೆಯಲ್ಲಿದ್ದಾಗ ಹೆಚ್ಚು ಅಗತ್ಯವುಳ್ಳ ಬಯಕೆಗಳನ್ನ ಆಯ್ಕೆ ಅಥವಾ ಆದ್ಯತೆಯನ್ನ ಮಾಡಬೇಕಾಗುತ್ತದೆ. ಸಂಪನ್ಮೂಲ ಕೊರತೆಯಲ್ಲಿದ್ದಾಗ ಅಂದ್ರೆ ಹಣ ಕಡಿಮೆ ಇದ್ದಾಗ ನಾವು ಆದ್ಯತೆಯನ್ನು ಗಮನಿಸಬೇಕು. ಯಾವುದಕ್ಕೆ ಹೆಚ್ಚು ಆದ್ಯತೆ ಕೊಡೋಣ, ಯಾವುದಕ್ಕೆ ಕಡಿಮೆ ಆದ್ಯತೆ ಕೊಡೋಣ ಅಂತೇಳಿ ನಾವು ಅವಾಗ ಗಮನಿಸುವುದು ಹೆಚ್ಚು ಸೂಕ್ತವಾಗಿರುತ್ತೆ. ನಾವು ಕೊರತೆ ಮತ್ತು ಆಯ್ಕೆ ಎಲ್ಲವನ್ನೂ ಸಹ ಎದುರಿಸುವಂತಹ ಮೂಲಭೂತ ಸಮಸ್ಯೆಗಳಾಗಿದ್ದು ಇವು ಬಹಳ ಅರ್ಥಶಾಸ್ತ್ರದ ಮೂಲ ಸಮಸ್ಯೆಗಳಂತ ಕರೀತೀವಿ. ಯಾಕೆ ಅರ್ಥಶಾಸ್ತ್ರದ ಮೂಲ ಸಮಸ್ಯೆಗಳಂತ ಕರೀತೀವಿ ಅಂದ್ರೆ ನಾವು ಅನೇಕವಾದಂತಹ ಬಯಕೆಗಳು ಆಗ್ತವೆ. ಆ ಎಲ್ಲ ಬಯಕೆಗಳನ್ನ ಈಡೇರಿಸ್ಕೊಳ್ಬೇಕು ಅಂದಾಗ ಸಂಪನ್ಮೂಲ ಕಡಿಮೆ ಇದೆ, ಹಣ ಕಡಿಮೆ ಇದೆ. ಆ ಸಂಪನ್ಮೂಲ ಕಡಿಮೆ ಇದ್ದಾಗ ಹೇಗೆ ನಾವು ಬಯಕೆಗಳನ್ನ ತೃಪ್ತಿಪಡಿಸ್ಕೊಳ್ಳೋದು? ಇದು ಬಹಳ ಒಂದು ಅರ್ಥಶಾಸ್ತ್ರದ ಮೂಲ ಸಮಸ್ಯೆ ಅಂತ ಇವನ್ನ ಕರಿತೀವಿ. ವಿದ್ಯಾರ್ಥಿಗಳೇ ನಾವೀಗ ಏನ್ ತಿಳ್ಕೊಂಡು ಅಂತಂದ್ರೆ ಫಸ್ಟ್ ಪಾಠದಲ್ಲಿ ಅರ್ಥಶಾಸ್ತ್ರದ ಪರಿಚಯ ಪಾಠದಲ್ಲಿ ಮೊದಲನೇ ಕಲ್ಪನೆ ಏನು? ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು. ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಯಾವ್ಯಾವು? ಸರಕು ಮತ್ತು ಸೇವೆಗಳು, ಗ್ರಾಹಕರು, ಉತ್ಪಾದಕರು, ವಿತರಕರು, ಇವುಗಳ ಬಗ್ಗೆ ಮೂಲ ಪರಿಕಲ್ಪನೆ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಈಗ ಆಯ್ತು ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು. ಅರ್ಥ ಆಯ್ತಾ? ನೆಕ್ಸ್ಟ್ ಅರ್ಥಶಾಸ್ತ್ರದ ಅರ್ಥ ಏನು? ಅರ್ಥಶಾಸ್ತ್ರದ ಅರ್ಥ ಅಂದ್ರೆ ಅರ್ಥಶಾಸ್ತ್ರ ಅಂದ್ರೆ ಏನು? ಅರ್ಥಶಾಸ್ತ್ರ ಅಂದ್ರೆ ಏನು? ಈ ಅರ್ಥಶಾಸ್ತ್ರ ಎಂಬ ಪದ ಇಂಗ್ಲಿಷ್ನ ಎಕನಾಮಿಕ್ಸ್ ಎಂಬ ಇಂಗ್ಲಿಷ್ ಪದದ ಅನುವಾದ. ಇಂಗ್ಲಿಷ್ನಲ್ಲಿ ನಾವು ಎಕನಾಮಿಕ್ಸ್ ಅಂತ ಕರಿತೀವಿ, ಕನ್ನಡದಲ್ಲಿ ಅರ್ಥಶಾಸ್ತ್ರ ಅಂತ ಕರಿತೀವಿ. ಇಂಗ್ಲಿಷ್ನಲ್ಲಿ ಎಕನಾಮಿಕ್ಸ್, ಕನ್ನಡದಲ್ಲಿ ಅರ್ಥಶಾಸ್ತ್ರ. ಈ ಇಂಗ್ಲಿಷ್ನ ಎಕನಾಮಿಕ್ಸ್ ಪದ ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮಸ್ ಪದದಿಂದ ಬಂದಿದೆ. ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮಸ್ ಅರ್ಥ ಆಗ್ತಿದೆಯಾ? ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮಸ್ ಪದದಿಂದ ಬಂದಿದೆ. ಓಕೋಸ್ ಎಂದರೆ ಕುಟುಂಬ, ನೋಮೋಸ್ ಎಂದರೆ ನಿರ್ವಹಣೆ. ನೋಮೋಸ್ ಅಂದ್ರೆ ನಿರ್ವಹಣೆ, ಅಂದ್ರೆ ಕುಟುಂಬ ನಿರ್ವಹಣೆ. ಎರಡನ್ನ ಸೇರಿಸಿದ್ರೆ ನಮ್ಮ ಅರ್ಥಶಾಸ್ತ್ರ ಕುಟುಂಬ ನಿರ್ವಹಣೆ ಎಂಬ ಪದವನ್ನ ಕೊಡುತ್ತದೆ, ಎಂಬ ಅರ್ಥವನ್ನ ಕೊಡುತ್ತೆ. ಅಂದ್ರೆ ಅರ್ಥಶಾಸ್ತ್ರ ಇಂಗ್ಲಿಷ್ ಭಾಷೆ ಎಕನಾಮಿಕ್ಸ್ ಪದದಿಂದ ಬಂದಿದ್ದು, ಈ ಎಕನಾಮಿಕ್ಸ್ ಎಂಬ ಪದ ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮೋಸ್ ಪದದಿಂದ ಉತ್ಪತ್ತಿ ಹೊಂದಿದೆ. ಓಕೋಸ್ ಎಂದರೆ ಕುಟುಂಬ, ನೋಮೋಸ್ ಎಂದರೆ ನಿರ್ವಹಣೆ. ಇದರರ್ಥ ಕುಟುಂಬ ನಿರ್ವಹಣೆ. ಈ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅನೇಕವಾದಂತಹ ನಮ್ಮ ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದ ವ್ಯಾಖ್ಯೆಯನ್ನು ನೀಡ್ತಾರೆ, ತಮ್ಮದೇ ಆದಂತ ದೃಷ್ಟಿಕೋನದಲ್ಲಿ ಅದನ್ನು ಅರ್ಥೈಸ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ಈ ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ.
ಅರ್ಥಶಾಸ್ತ್ರವು ಸಂಪತ್ತನ್ನ ಅಂದ್ರೆ ಸಂಪತ್ತನ್ನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಅಂತೇಳಿ ಅರ್ಥಶಾಸ್ತ್ರಕ್ಕೆ ಹೇಳ್ತಾರೆ. ಅಂದ್ರೆ ಸಂಪತ್ತು, ರಾಷ್ಟ್ರ ಸಂಪತ್ತು, ಮಾನವನ ಸಂಪತ್ತು, ಈ ಸಂಪತ್ತನ್ನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ಅರ್ಥಶಾಸ್ತ್ರ ಅಂತ ಕರೀತಾರೆ. ಯಾರು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಅರ್ಥಶಾಸ್ತ್ರ ಅಂತ ಕರೆದರೆ ಯಾರಪ್ಪ ಅಂತಂದ್ರೆ ಅರ್ಥಶಾಸ್ತ್ರದ ಪಿತಾಮಹರಾದಂತಹ ಆಡಮ್ ಸ್ಮಿತ್. ಆಡಮ್ ಸ್ಮಿತ್ ರವರು ಅರ್ಥಶಾಸ್ತ್ರ ಅಂತಂದ್ರೆ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ಅರ್ಥಶಾಸ್ತ್ರ ಅಂತ ಕರೀತಾರೆ. ಆದ್ರಿಂದ ಅವ್ರನ್ನ ಅರ್ಥಶಾಸ್ತ್ರದ ಪಿತಾಮಹ, ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಯಾರನ್ನ? ಈ ಆಡಮ್ ಸ್ಮಿತ್ ಅವರನ್ನ ಅವ್ರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಅರ್ಥಶಾಸ್ತ್ರವು ಸಂಪತ್ತನ್ನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಅಂತ ಅವ್ರು ತಿಳಿಸ್ತಾರೆ. ಅದರಿಂದ ಆಡಮ್ ಸ್ಮಿತ್ ಅವರನ್ನ ನಾವೇನ್ ಕರಿತೀವಿ? ಅರ್ಥಶಾಸ್ತ್ರದ ಪಿತಾಮಹ. ನಂತರ ಆಲ್ಫ್ರೆಡ್ ಮಾರ್ಷಲ್ ಒಬ್ಬ ಅರ್ಥಶಾಸ್ತ್ರಜ್ಞ. ಈ ಆಲ್ಫ್ರೆಡ್ ಮಾರ್ಷಲ್ ಅರ್ಥಶಾಸ್ತ್ರಜ್ಞ ಅವ್ರೇನ್ ಹೇಳ್ತಾರಪ್ಪ ಅಂದ್ರೆ ಜನರ ಸಾಮಾನ್ಯ ಜೀವನದ ನಿರ್ವಹಣೆಯನ್ನ, ಸಾಮಾನ್ಯ ಜನರ ವ್ಯವಹಾರವನ್ನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ಅರ್ಥಶಾಸ್ತ್ರ ಅಂತ ಕರೀತಾರೆ. ನಾವೆಲ್ಲ ಒಂದು ವ್ಯಾಖ್ಯೆಗಳನ್ನು ಗಮನಿಸಿದಾಗ ನಾವು ಒಂದು ರೀತಿಯಲ್ಲಿ ಏನಂತ ಹೇಳ್ಬೋದಪ್ಪ ಅಂತ ಸಾಮಾನ್ಯವಾಗಿ ನಾವು ಹೇಳೋದಾದ್ರೆ ಅರ್ಥಶಾಸ್ತ್ರ ಅಂತಂದ್ರೆ ಮಾನವರ ಆರ್ಥಿಕ ಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಅರ್ಥಶಾಸ್ತ್ರ ಅಂತ ಕರೀತೀವಿ. ಮಾನವರ ಆರ್ಥಿಕ ಚಟುವಟಿಕೆಗಳನ್ನ, ಎಲ್ಲ ಜನರ ಆರ್ಥಿಕ ಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ಅರ್ಥಶಾಸ್ತ್ರ ಅಂತ ಕರೀತೀವಿ. ಈ ಅರ್ಥಶಾಸ್ತ್ರ ಅಂದ್ರೆ ಏನು ಅಂತ ನಿಮ್ಗೆ ಎಕ್ಸಾಮ್ ಪರೀಕ್ಷೆಯಲ್ಲಿ ಕೇಳಿದ್ರೆ ಇಷ್ಟು ಬರಬೇಕು. ಮಾನವರ ಆರ್ಥಿಕ ಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ. ಇನ್ನೊಂದು ರೀತಿಯಾಗಿ ವಿವರಣಾತ್ಮಕವಾಗಿ ಹೇಳೋದಾದ್ರೆ ಜನರ ಅಪರಿಮಿತವಾದ ಬಯಕೆಗಳನ್ನ ತೃಪ್ತಿಪಡಿಸಲು ಮಿತವಾಗಿರುವ ಸಂಪನ್ಮೂಲಗಳ ಬಳಕೆನ ಹೇಗೆ ಮಾಡೋದು ಎಂದು ತಿಳಿಸಿಕೊಡುವುದನ್ನೇ ಅರ್ಥಶಾಸ್ತ್ರ. ಅಂದ್ರೆ ಜನರ ಅಪರಿಮಿತ ಬಯಕೆಗಳನ್ನ ತೃಪ್ತಿಪಡಿಸಿಕೊಡಲು ಮಿತ ಸಂಪನ್ಮೂಲಗಳನ್ನ ಹೇಗೆ ಬಳಕೆ ಮಾಡ್ಕೊಳ್ಬೇಕು, ನಮ್ಮ ಅಪರಿಮಿತವಾದ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಮಿತ ಸಂಪನ್ಮೂಲವನ್ನ ಹೇಗೆ ಬಳಕೆ ಮಾಡಿಕೊಳ್ಬೇಕು ನಾವು ಅನ್ನೋದನ್ನ ತಿಳಿಸಿಕೊಡುವುದನ್ನ ಅರ್ಥಶಾಸ್ತ್ರ ಅಂತ ಕರೀತಾರೆ. ಅರ್ಥ ಆಯ್ತಾ? ಅಂದ್ರೆ ನೋಡಿಷ್ಟೇ, ಅರ್ಥಶಾಸ್ತ್ರ ಎಂಬ ಪದ ಎಕನಾಮಿಕ್ಸ್ ಗ್ರೀಕ್ ಭಾಷೆಯಲ್ಲಿ ಓಕೋಸ್ ಮತ್ತು ನೋಮೋಸ್. ಓಕೋಸ್ ಅಂದ್ರೆ ಕುಟುಂಬ, ನೋಮೋಸ್ ಅಂದ್ರೆ ನಿರ್ವಹಣೆ, ಒಟ್ಟಾರೆ ಕುಟುಂಬ ನಿರ್ವಹಣೆ ಅಂತ ಕರಿತೀವಿ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮೊದಲ ವ್ಯಾಖ್ಯೆ ಆಡಮ್ ಸ್ಮಿತ್ ಅವರು ನೀಡ್ತಾರೆ. ಆಡಮ್ ಸ್ಮಿತ್ ಅವರ ಪ್ರಕಾರವಾಗಿ ಸಂಪತ್ತನ್ನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ಅರ್ಥಶಾಸ್ತ್ರ ಅಂತ ಕರೀತಾರೆ. ಅದಕ್ಕೋಸ್ಕರ ಆಡಮ್ ಸ್ಮಿತ್ ಅವರನ್ನ ಕರಿತೀವಿ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಮತ್ತೆ ಈ ಅರ್ಥಶಾಸ್ತ್ರ ಅಂದರೆ ಮಾನವನ ಆರ್ಥಿಕ ಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ಅರ್ಥಶಾಸ್ತ್ರ ಅಂತ ಕರಿತೀವಿ. ನಂತರ ಇನ್ನೊಂದು ರೀತಿ ಹೇಳುವುದಾದರೆ ಅರ್ಥಶಾಸ್ತ್ರ ಎಂದರೆ ಮಾನವನ ಅಪರಿಮಿತವಾದ ಬಯಕೆಗಳನ್ನು ತೃಪ್ತಿಪಡಿಸಲು ಇರುವ ಮಿತ ಸಂಪನ್ಮೂಲವನ್ನು ಹೇಗೆ ಬಳಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸುವುದನ್ನೇ ಅರ್ಥಶಾಸ್ತ್ರ ಎಂದು ಕರೆಯಲಾಗುತ್ತದೆ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆಲ್ಫ್ರೆಡ್ ಮಾರ್ಷಲ್ ಎಂಬ ಮತ್ತೊಬ್ಬ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ, ಜನರ ಸಾಮಾನ್ಯ ವ್ಯವಹಾರವನ್ನ ಕುರಿತು ಅಧ್ಯಯನ ಮಾಡುವುದನ್ನ ಅವರು ಅರ್ಥಶಾಸ್ತ್ರ ಅಂತೇಳಿ ಕರೀತಾರೆ. ನೆಕ್ಸ್ಟ್, ಹಾಗಾದ್ರೆ ಈಗ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಮತ್ತು ಅರ್ಥಶಾಸ್ತ್ರದ ಅರ್ಥಶಾಸ್ತ್ರ ಅಂದ್ರೆ ಏನು, ಅರ್ಥಶಾಸ್ತ್ರ ಪದ ಯಾವ ಇದರಿಂದ ಉಗಮವಾಯಿತು, ಯಾವ್ದರಿಂದ ಉಗಮವಾಯಿತು, ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು ಅರ್ಥ ಆಯ್ತಾ? ನೆಕ್ಸ್ಟ್, ಹಾಗಾದ್ರೆ ಇವೆಲ್ಲ ಅರ್ಥ ಆಗಿತ್ತು ಅಂತಂದ್ರೆ ಹಾಗಾದ್ರೆ ನಾವು ಅರ್ಥಶಾಸ್ತ್ರವನ್ನ ಅಧ್ಯಯನದ ಅವಶ್ಯಕತೆ ಇದೆಯಾ ನಮಗೆ? ನಾವು ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾ? ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ ಇದೆಯಾ? ಎಸ್, ನಾವು ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು. ಹಾಗಾದ್ರೆ ನಾವು ಅರ್ಥಶಾಸ್ತ್ರವನ್ನು ಯಾಕೆ ಅಧ್ಯಯನ ಮಾಡಬೇಕು? ನಾವು ಯಾಕೆ ವಿಷಯವನ್ನ ಓದಬೇಕು, ತಿಳಿಬೇಕು? ಅದಕ್ಕೆ ಅದರಿಂದ ಏನೇನು ಸಹಾಯಕ ಆಗುತ್ತೆ?
ಅರ್ಥಶಾಸ್ತ್ರದ ಅಧ್ಯಯನದ ಅವಶ್ಯಕತೆ ಇದೆಯಾ, ಇದೇನದಾದ್ರೆ ಯಾಕೆ, ಕಾರಣ ಏನು ಅಂತ ಹೋದ್ರೆ, ಫಸ್ಟ್ ನಮಗೆ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವಗಳು ಅಂದಾಗ ಮೊದಲನೇದು ಗೊತ್ತಾಗುತ್ತೆ. ಅರ್ಥಶಾಸ್ತ್ರ ಅಧ್ಯಯನದ ಮಹತ್ವ, ನಾವು ಅರ್ಥಶಾಸ್ತ್ರ ಏಕೆ ಅಧ್ಯಯನವನ್ನ ಮಾಡಬೇಕು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಅರ್ಥಶಾಸ್ತ್ರದ ಅಧ್ಯಯನದ ಅವಶ್ಯಕತೆಯನ್ನು ತಿಳಿಸಿ. ನಾವು ಅರ್ಥಶಾಸ್ತ್ರ ಏಕೆ ಅಧ್ಯಯನ ಮಾಡಬೇಕು? ಮೊದಲನೇದು, ಅಪರಿಮಿತ ಬಯಕೆಗಳ ಸನ್ನಿವೇಶದಲ್ಲಿ ಸಂಪನ್ಮೂಲಗಳ ಕೊರತೆಯನ್ನ ಪರಿಗಣಿಸುವುದು. ನೋಡಿ, ನಾವು ಯಾಕೆ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂದ್ರೆ, ಅಪರಿಮಿತ ಬಯಕೆಗಳ ಸನ್ನಿವೇಶದಲ್ಲಿ ನಮಗೆ ಅನೇಕ ಬಯಕೆಗಳು ಆಗ್ತವೆ, ನೂರಾರು ಸಾವಿರಾರು ಅನೇಕ ಬಯಕೆಗಳು, ಅನೇಕ ಆಸೆಗಳಾಗ್ತವೆ. ಅನೇಕ ಬಯಕೆಗಳ, ಅಪರಿಮಿತವಾದ ಬಯಕೆಗಳ ಸನ್ನಿವೇಶದಲ್ಲಿ ಸಂಪನ್ಮೂಲಗಳ ಕೊರತೆಯನ್ನ, ನಮ್ಮಲ್ಲಿ ಸಂಪನ್ಮೂಲ ಕಡಿಮೆ ಇದೆ, ಸಂಪನ್ಮೂಲಗಳ ಕೊರತೆಯನ್ನ ಪರಿಗಣಿಸಬೇಕು. ಅದಕ್ಕೆ ನಮ್ಗೆ ಅರ್ಥಶಾಸ್ತ್ರದ ಬಹಳ ಅವಶ್ಯಕ ಬೇಕು. ಅರ್ಥಶಾಸ್ತ್ರ ಅಧ್ಯಯನವನ್ನ ಮಾಡಬೇಕು. ನಮ್ಮ ಬಯಕೆಗಳು, ಅಪರಿಮಿತ ಬಯಕೆಗಳಿದ್ದಾಗ ನಾವು ಹೇಗೆ ಇರುವ ಸಂಪನ್ಮೂಲ ಬಳಕೆ ಮಾಡ್ಕೊಬೇಕು ಅಂದಾಗ ನಮ್ಗೆ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ ಬೇಕು. ಅರ್ಥಶಾಸ್ತ್ರ ಅಧ್ಯಯನವನ್ನ ಮಾಡಬೇಕು. ಎರಡನೇದು, ನಾನು ಹೇಳ್ದಂಗೆ ನಮ್ಮ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಬೇಕು ಅಂದಾಗ ಯಾವುದಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು, ಯಾವುದು ಕಡಿಮೆ ಆದ್ಯತೆ ಕೊಡಬೇಕು ಅನ್ನೋದನ್ನ ನಾವು ಗುರುತಿಸಬೇಕು. ಯಾವುದು ಅಧಿಕ ಮತ್ತು ಕಡಿಮೆ ಮಹತ್ವದ ಸಂಪನ್ಮೂಲಗಳನ್ನು ನಾವು ಆದ್ಯತೆ ನೀಡಿ ಗುರುತಿಸಬೇಕು. ಯಾವ ಸಂಪನ್ಮೂಲಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು, ಯಾವ ಸಂಪನ್ಮೂಲಕ್ಕೆ ಕಡಿಮೆ ಆದ್ಯತೆ ನೀಡಬೇಕು ಅನ್ನೋದನ್ನ ನಾವು ಗುರುತಿಸಬೇಕು. ಅಂದ್ರೆ ನಮಗೆ ಅರ್ಥಶಾಸ್ತ್ರದ ಅಧ್ಯಯನ ಬೇಕು. ನಾವು ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ಮೂರನೇದು, ಅಧಿಕ ದಕ್ಷತೆಯ ಮಾರ್ಗಗಳನ್ನು ಹುಡುಕುವುದು. ಅಧಿಕ ದಕ್ಷತೆಯಾದಂತಹ ಮಾರ್ಗಗಳು ಅಂದ್ರೆ ಸಂಪನ್ಮೂಲಗಳ ಉಪಯೋಗದಲ್ಲಿ ಮಿತವ್ಯಯ, ಸಂಪನ್ಮೂಲಗಳ ಉಪಯೋಗದಲ್ಲಿ ನಾವು ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಳ್ಳುವಲ್ಲಿ ಅಧಿಕ ದಕ್ಷತೆಯ ಮಾರ್ಗಗಳನ್ನ, ಹೆಚ್ಚು ದಕ್ಷತೆ ಇರುವಂತಹ ಮಾರ್ಗಗಳನ್ನ ನಾವು ಹುಡುಕ್ಬೇಕು. ನಾವು ಯಾವ್ದಾವ್ದೋ ಮಾರ್ಗಗಳನ್ನ ಅನುಸರಿಸಿ ನಾವು ಸಂಪನ್ಮೂಲ ಬಳಕೆ ಮಾಡ್ಕೊಳ್ಬಾರ್ದು. ಸಂಪನ್ಮೂಲಗಳನ್ನ ಬಳಕೆ ಮಾಡ್ಕೊಳ್ಬೇಕಾದ್ರೆ, ನಾವು ಬಳಸ್ಕೊಳ್ಬೇಕಾದ್ರೆ ಸಂಪನ್ಮೂಲಗಳನ್ನ ದಕ್ಷತೆಯ ಮಾರ್ಗಗಳನ್ನ, ಅಧಿಕ ದಕ್ಷತೆಯ ಮಾರ್ಗಗಳನ್ನ ನಾವು ಹುಡುಕ್ಬೇಕು. ನೆಕ್ಸ್ಟ್ ನಾಲ್ಕನೇದು, ಕುಟುಂಬ ಮತ್ತು ರಾಷ್ಟ್ರದ ಏಳಿಗೆಗಾಗಿ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ, ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕುಟುಂಬ ಮತ್ತು ರಾಷ್ಟ್ರದ ಏಳಿಗೆಗಾಗಿ, ತನ್ನ ಕುಟುಂಬದ ಮತ್ತು ರಾಷ್ಟ್ರದ ಏಳಿಗೆಗಾಗಿ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗುವುದು. ಸರಿ, ಒಬ್ಬ ವ್ಯಕ್ತಿ ಅವನು ಉತ್ಪಾದನೆಯನ್ನು ಮಾಡ್ತಾನೆ ಅಂದಾಗ, ಕೆಲಸ, ಈಗ ಒಬ್ಬ ರೈತ ಅವನು ತನ್ನ ಹೊಲದಲ್ಲಿ ಭೂಮಿಯನ್ನ ಉಳುಮೆ ಮಾಡಿ ಅವನು ಅನೇಕ ಬೆಳೆಯನ್ನ ಬೆಳೆಯುತ್ತಾನೆ, ಉತ್ಪಾದನೆಯನ್ನ ಮಾಡ್ತಾನೆ. ಉತ್ಪಾದನೆ ಮಾಡಿದಾಗ ಅವನಲ್ಲಿ ಆದಾಯ ಏನಾಗುತ್ತೆ, ಹೆಚ್ಚಾಗುತ್ತೆ. ಅವನ ಆದಾಯ ಹೆಚ್ಚಾಗೋದ್ರಿಂದ ಓಕೆ, ಅವನ ಆದಾಯ ಹೆಚ್ಚಾಯ್ತು, ಅವನ ಆದಾಯ ಹೆಚ್ಚಾದಂತೆ ಅವನ ಜೀವನ ಮಟ್ಟ ಏನಾಗುತ್ತೆ, ಹೆಚ್ಚಾಗುತ್ತೆ. ರಾಷ್ಟ್ರದ ಏಳಿಗೆಗಾಗಿ ಅಂದ್ರೆ ಹೆಂಗಿದ್ರೆ, ಅವನಲ್ಲಿ ಯಾವಾಗ ಒಬ್ಬ ವ್ಯಕ್ತಿಯ ಉತ್ಪಾದನೆ ಹೆಚ್ಚಾದಂತೆ ಒಬ್ಬ ವ್ಯಕ್ತಿಯ ಆದಾಯ ಹೆಚ್ಚಾಗುತ್ತೆ, ತಲಾದಾಯ ಹೆಚ್ಚಾಗ್ತಾ ಹೋಗುತ್ತೋ, ತಲಾದಾಯ ಹೆಚ್ಚಾಗ್ತಾ ಇದ್ದಂತೆ ರಾಷ್ಟ್ರದ ಆದಾಯವೂ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಹೇಗೆಂದ್ರೆ ರಾಷ್ಟ್ರ ಸರ್ಕಾರಗಳು ತೆರಿಗೆಯನ್ನು ವಿಧಿಸ್ತವೆ. ಆಗ ಅವನಲ್ಲಿ ಆದಾಯ ಇದ್ದಂತ ಸಂದರ್ಭದಲ್ಲಿ ಅವನು ಸರ್ಕಾರ ವಿಧಿಸಿದ ತೆರಿಗೆಗೆ ಅವನು ತೆರಿಗೆಯನ್ನು ಪಾವತಿಸ್ತಾನೆ. ತೆರಿಗೆಯನ್ನು ಪಾವತಿಸುವುದರಿಂದ ರಾಷ್ಟ್ರದ ಆದಾಯವೂ ಏನಾಗುತ್ತೆ, ಹೆಚ್ಚಾಗುತ್ತೆ. ಅವನ ಕುಟುಂಬದ ಆದಾಯವೂ ಹೆಚ್ಚಾಗುತ್ತೆ. ಅದರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಬೇಕು. ಅವನು ಏನು ಕೆಲಸ ಮಾಡೋದು, ಮನೆಗೆ ಕೂತಿದ್ರೆ ಅವನ ಆದಾಯ ಹೆಚ್ಚಾಗಲ್ಲ, ರಾಷ್ಟ್ರದ ಆದಾಯ ಹೆಚ್ಚಾಗಲ್ಲ. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯು ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಬೇಕು. ಸರ್, ಯಾವ್ಯಾವ ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಉತ್ಪಾದನೆ, ಅನುಭೋಗ, ವಿನಿಮಯ ಮತ್ತು ವಿತರಣೆ ಅಥವಾ ಹಂಚಿಕೆ ಅಂತ ಇವು ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ನೆಕ್ಸ್ಟ್, ಸರ್ಕಾರದ ಆದಾಯಕ್ಕೆ ಕೊಡುಗೆಯನ್ನು ನೀಡಬೇಕು. ಮತ್ತೊಂದು ಬಹಳ ಅರ್ಥಶಾಸ್ತ್ರದ ಅಧ್ಯಯನದ ಅವಶ್ಯಕತೆ ಅಂತಂದಾಗ ಸರ್ಕಾರದ ಆದಾಯಕ್ಕೆ ಕೊಡುಗೆಯನ್ನ ನೀಡುವುದು. ಸರ್ಕಾರದ ಆದಾಯಕ್ಕೆ ಅಭಿವೃದ್ಧಿ ಪರವಾದಂತಹ, ಕಲ್ಯಾಣ ಪರವಾದಂತಹ ಒಂದು ಕಾರ್ಯಕ್ರಮಗಳನ್ನ ಕೈಗೊಳ್ಳುವುದು, ಸಹಾಯವನ್ನ ಮಾಡುವುದು. ಕಲ್ಯಾಣ ಕಾರ್ಯಕ್ರಮಗಳನ್ನ ಕೈಗೊಳ್ಳುವುದಕ್ಕೆ ಸಹಾಯವನ್ನ ಮಾಡುವುದು, ಸರ್ಕಾರದ ಆದಾಯಕ್ಕೆ ಕೊಡುಗೆಯನ್ನು ನೀಡುವುದು. ಇದು ನಮ್ಮ ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಬಹಳ ಸಹಾಯಕವಾಗುವುದು. ಅರ್ಥಶಾಸ್ತ್ರ ಯಾಕೆ ಅಧ್ಯಯನ ಮಾಡಬೇಕು ಅಂದ್ರೆ ಸರ್ಕಾರದ ಆದಾಯಕ್ಕೆ ಕೊಡುಗೆಯನ್ನ ನೀಡುವುದು. ನೆಕ್ಸ್ಟ್, ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತೆ.
ಬಹಳ ಪ್ರಮುಖವಾದದ್ದು. ರಾಷ್ಟ್ರದಲ್ಲಿ ಅನೇಕವಾದಂತಹ ಸಮಸ್ಯೆಗಳು ಇರ್ತವೆ. ಸಾಮಾಜಿಕ ಆರ್ಥಿಕ ಸಮಸ್ಯೆಗಳು, ಬಡತನ, ನಿರುದ್ಯೋಗ, ಹಣದುಬ್ಬರ, ಈ ಮುಂತಾದ ಸಮಸ್ಯೆಗಳನ್ನ ತಿಳಿಯಲು ಮತ್ತು ಅದಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸಿಕೊಳ್ಬೇಕು ಅಂದ್ರೆ ನಮಗೆ ಅರ್ಥಶಾಸ್ತ್ರ ಬೇಕು, ಅವಶ್ಯಕತೆ ಇದೆ, ಅಧ್ಯಯನದ ಅವಶ್ಯಕತೆ ಇದೆ. ರಾಷ್ಟ್ರದ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳು, ಬಡತನ ಇರ್ಬೋದು, ನಿರುದ್ಯೋಗ, ಹಣದುಬ್ಬರ, ಇವೆಲ್ಲ ಸಮಸ್ಯೆಗಳನ್ನ ತಿಳ್ಕೊಂಡು ಅವು ಸೂಕ್ತ ಪರಿಹಾರವನ್ನು ಒದಗಿಸಬೇಕು ಅಂದ್ರೆ ನಮ್ಗೆ ಅರ್ಥಶಾಸ್ತ್ರದ ಅವಶ್ಯಕತೆ ಇದೆ. ಹಣದುಬ್ಬರ, ಬಡತನವನ್ನು ಹೇಗೆ ಪರಿಹರಿಸಬೇಕು, ನಾವು ಹೇಗೆ ಸಮಸ್ಯೆಯನ್ನು ಪರಿಹಾರ ಕಂಡುಕೊಳ್ಬೇಕು, ಪರಿಹಾರೋಪಾಯಗಳನ್ನು ಕಂಡುಕೊಳ್ಬೇಕು ಅಂದ್ರೆ ಹೋಗಲಾಡಿಸಬೇಕು ಹಣದುಬ್ಬರವನ್ನ, ಬಡತನವನ್ನ, ನಿರುದ್ಯೋಗ ಸಮಸ್ಯೆಯನ್ನ ಅಂದ್ರೆ ನಮಗೆ ಅರ್ಥಶಾಸ್ತ್ರದ ಪರಿಜ್ಞಾನ ಇರಬೇಕು. ಅರ್ಥಶಾಸ್ತ್ರದ ಅಧ್ಯಯನದ ಅವಶ್ಯಕತೆ ಆಗ ನಮಗೆ ಅರಿವಾಗುತ್ತೆ. ನೆಕ್ಸ್ಟ್, ಅಭಿವೃದ್ಧಿಗೆ ಉತ್ತಮ ನೀತಿಗಳನ್ನು ರೂಪಿಸಲು, ರಾಷ್ಟ್ರದ ಒಂದು ಅಭಿವೃದ್ಧಿಗೆ ಅನೇಕ ನೀತಿಗಳನ್ನ, ನಿಯಮಗಳನ್ನ ರೂಪಿಸಿಕೊಳ್ಳೋಕೆ ನಮ್ಗೆ ಅರ್ಥಶಾಸ್ತ್ರ ಬಹಳ ಅವಶ್ಯಕವಾದದ್ದು. ಅಭಿವೃದ್ಧಿಗೆ ಉತ್ತಮ ನೀತಿಗಳನ್ನು ರೂಪಿಸಿ ಅವುಗಳನ್ನು ಅನುಷ್ಠಾನಗೊಳಿಸಲು ಉತ್ತಮ ಮಾರ್ಗಗಳನ್ನು ಸೂಚಿಸಬೇಕು ಅಂದಾಗ ನಮಗೆ ಅರ್ಥಶಾಸ್ತ್ರದ ಅವಶ್ಯಕತೆ ಇದೆ. ಅಂದ್ರೆ ರಾಷ್ಟ್ರದ ಅಭಿವೃದ್ಧಿಗೆ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ, ಉತ್ತಮವಾದ ನಿಯಮಗಳನ್ನ, ನೀತಿಗಳನ್ನು ರೂಪಿಸುವುದಕ್ಕೆ ಅರ್ಥಶಾಸ್ತ್ರದ ಅಧ್ಯಯನ ತುಂಬಾ ಅವಶ್ಯಕ ಇದೆ ಮತ್ತು ಅರ್ಥಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಬೇಕು. ಹೀಗೆ ಅರ್ಥಶಾಸ್ತ್ರವು ತನ್ನ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವ ವಿಷಯ. ಅರ್ಥ ಆಯ್ತಾ? ನಾವು ಯಾಕೆ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತಂದ್ರೆ ಅಪರಿಮಿತ ಬಯಕೆಗಳನ್ನ ಸನ್ನಿವೇಶದಲ್ಲಿ ಸಂಪನ್ಮೂಲಗಳನ್ನ ಪರಿಗಣಿಸಕ್ಕೆ, ಕಡಿಮೆ ಸಂಪನ್ಮೂಲ ಹೇಗೆ ಮಾಡ್ಕೊಳ್ಬೇಕು ಎಂಬ ಜ್ಞಾನ ನಮಗೆ ಬೇಕು ಅಂತಂದ್ರೆ ಅರ್ಥಶಾಸ್ತ್ರ ಅಧ್ಯಯನ ಮಾಡಬೇಕು. ಯಾವುದು ಅಧಿಕ ಕಡಿಮೆ ಮಹತ್ವದ್ದು, ಸಂಪನ್ಮೂಲ ಉಪಯೋಗದಲ್ಲಿ ಯಾವುದು ಅಧಿಕ ಮಹತ್ವದ್ದು, ಯಾವುದು ಕಡಿಮೆ ಮಹತ್ವದ್ದು ಎಂಬ ಆದ್ಯತೆಯನ್ನ ನಾವು ನೀಡಬೇಕಂದಾಗ, ನಾವು ಗುರುತಿಸಬೇಕು ಅಂದಾಗ ನಮಗೆ ಅರ್ಥಶಾಸ್ತ್ರದ ಜ್ಞಾನ ಬೇಕು. ಅಧಿಕ ದಕ್ಷತೆಯ ಮಾರ್ಗಗಳನ್ನ ನಾವು ಕಂಡುಕೊಳ್ಳೋಕೆ ನಮಗೆ ಈ ಒಂದು ಅರ್ಥಶಾಸ್ತ್ರ ಜ್ಞಾನ ಅವಶ್ಯಕತೆ ಇದೆ. ಕುಟುಂಬ ಮತ್ತು ರಾಷ್ಟ್ರದ ಏಳಿಗೆಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕುಟುಂಬ ಮತ್ತು ರಾಷ್ಟ್ರದ ಏಳಿಗೆಗಾಗಿ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಬೇಕು. ಸರ್ಕಾರದ ಆದಾಯಕ್ಕೆ ಕೊಡುಗೆಯನ್ನು ನೀಡಬೇಕು. ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳಾದಂತಹ ಬಡತನ, ನಿರುದ್ಯೋಗ, ಹಣದುಬ್ಬರ ಎಲ್ಲ ಸಮಸ್ಯೆಗಳನ್ನ ತಿಳ್ಕೊಂಡು ಸೂಕ್ತ ಪರಿಹಾರಗಳನ್ನು ಒದಗಿಸಬೇಕು ಅಂದ್ರೆ ನಮ್ಗೆ ಅರ್ಥಶಾಸ್ತ್ರ ಜ್ಞಾನ ಅವಶ್ಯಕತೆ ಇದೆ. ನಂತರ ಅಭಿವೃದ್ಧಿಗೆ ಉತ್ತಮವಾದಂತಹ ನೀತಿಗಳನ್ನ, ಪ್ರಗತಿ ಮತ್ತು ಅಭಿವೃದ್ಧಿಗೆ ಉತ್ತಮ ನೀತಿಗಳನ್ನ ರೂಪಿಸಿ ಅವನ್ನು ಅನುಷ್ಠಾನಗೊಳಿಸಲು, ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು ಅಂದಾಗ ನಮ್ಗೆ ಅರ್ಥಶಾಸ್ತ್ರದ ಜ್ಞಾನ ಅವಶ್ಯಕತೆ ಇದೆ. ಆದ್ರಿಂದ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬ ವ್ಯಕ್ತಿಗೂ ಸಹ, ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಗೂ ನಮಗೆ ಅರ್ಥಶಾಸ್ತ್ರದ ಅಧ್ಯಯನದ ಅವಶ್ಯಕತೆ ಇದೆ. ನಾವು ಅರ್ಥಶಾಸ್ತ್ರವನ್ನ ಅಧ್ಯಯನವನ್ನ ಮಾಡಬೇಕು. ಅರ್ಥ ಆಯ್ತಾ? ನಾವು ಫಸ್ಟ್ ಮೂಲ ಪರಿಕಲ್ಪನೆಗಳು, ಅರ್ಥಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯಾನಗಳು, ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವವನ್ನ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ನಾನು ಹೇಳಿದೆ ಆರ್ಥಿಕ ಚಟುವಟಿಕೆಗಳು ಅಂತ ಹೇಳಿದೆ. ಪ್ರತಿಯೊಬ್ಬ ವ್ಯಕ್ತಿ ರಾಷ್ಟ್ರದ ಏಳಿಗೆಗಾಗಿ, ಕುಟುಂಬ ಮತ್ತು ರಾಷ್ಟ್ರದ ಏಳಿಗೆಗಾಗಿ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಬೇಕು. ಹಾಗಾದ್ರೆ ಆರ್ಥಿಕ ಚಟುವಟಿಕೆಗಳು ಯಾವ್ಯಾವು ಅಂದಾಗ ಉತ್ಪಾದನೆ, ಅನುಭೋಗ, ವಿನಿಮಯ ಮತ್ತು ಹಂಚಿಕೆ. ಉತ್ಪಾದನೆ, ಅನುಭೋಗ, ವಿನಿಮಯ ಮತ್ತು ಹಂಚಿಕೆ, ಇವು ನಾಲ್ಕನ್ನ ನಾವು ಆರ್ಥಿಕ ಚಟುವಟಿಕೆಗಳು ಅಂತ. ಏನು? ಪ್ರತಿಯೊಬ್ಬ ವ್ಯಕ್ತಿಯು ಸಹ ತನ್ನ ಕುಟುಂಬ ಮತ್ತು ರಾಷ್ಟ್ರದ ಏಳಿಗೆಗಾಗಿ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಬೇಕು. ಯಾವ್ಯಾವ ಆರ್ಥಿಕ ಚಟುವಟಿಕೆಗಳು ಅಂದಾಗ ಉತ್ಪಾದನೆ, ಅನುಭೋಗ, ವಿನಿಮಯ, ಹಂಚಿಕೆ ಅಂತ 4 ಆರ್ಥಿಕ ಚಟುವಟಿಕೆಗಳು. 4 ಆರ್ಥಿಕ ಚಟುವಟಿಕೆ. ಸರ್, ಹಾಗಾದ್ರೆ ಆರ್ಥಿಕ ಚಟುವಟಿಕೆ ಅಂದ್ರೆ ಏನು? ಆರ್ಥಿಕ ಚಟುವಟಿಕೆಗಳು ಆರ್ಥಿಕ ಚಟುವಟಿಕೆಗಳು ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಆರ್ಥಿಕ ಚಟುವಟಿಕೆಗಳು ಅರ್ಥ ಏನಪ್ಪಾ ಅಂದ್ರೆ, ಆರ್ಥಿಕ ಚಟುವಟಿಕೆಗಳು ಎಂದ್ರೆ ನಮ್ಮ ಬಯಕೆಗಳನ್ನ ತೃಪ್ತಿಪಡಿಸಲು, ನಮ್ಮ ಅಪರಿಮಿತವಾದಂತಹ ಬಯಕೆಗಳು ಇರ್ತವೆ ನಮಗೆ. ನಮ್ಮ ಬಯಕೆಗಳನ್ನ ತೃಪ್ತಿಪಡಿಸಲು ಮತ್ತು ಹಣ ಮತ್ತು ಸಂಪತ್ತನ್ನ ಗಳಿಸುವುದಕ್ಕೋಸ್ಕರ, ಹಣ ಮತ್ತು ಸಂಪತ್ತನ್ನು ಹೆಚ್ಚು ಹೆಚ್ಚು ಹಣ ಗಳಿಸಬೇಕು, ಹೆಚ್ಚು ಹೆಚ್ಚು ಸಂಪತ್ತನ್ನು ಗಳಿಸಬೇಕು, ನಾನು ಶ್ರೀಮಂತನಾಗಬೇಕು,
ಏನಕ್ಕೋಸ್ಕರ? ಹಣ ಮತ್ತು ಸಂಪತ್ತನ್ನು ಗಳಿಸುವುದಕ್ಕೋಸ್ಕರ ನಾವು ಕೈಗೊಳ್ಳುವ ಚಟುವಟಿಕೆಯನ್ನೇ ಆರ್ಥಿಕ ಚಟುವಟಿಕೆಗಳು. ಅಂದ್ರೆ ನಮ್ಮ ಬಯಕೆಗಳನ್ನ ತೃಪ್ತಿಪಡಿಸಲು ಹಣ ಮತ್ತು ಸಂಪತ್ತನ್ನ ಗಳಿಸುವುದಕ್ಕೋಸ್ಕರ ನಾವು ಕೈಗೊಳ್ಳುವ ಚಟುವಟಿಕೆಗಳನ್ನೇ ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ. ನಮ್ಮಲ್ಲಿರುವ ಅನೇಕ ಅಪರಿಮಿತವಾದ ಬಯಕೆ ಈಡೇರಿಸಿಕೊಳ್ಬೇಕು ಅಂದ್ರೆ ನಾವು ಚಟುವಟಿಕೆ ಮಾಡಲೇಬೇಕು, ಆರ್ಥಿಕ ಚಟುವಟಿಕೆ ಕೈಗೊಳ್ಳಬೇಕು. ನಾನು ಈ ಪೆನ್ನನ್ನು ತಗೊಳ್ತೀನಿ ಅನ್ನೋದಾದ್ರೆ ನನಗೆ ಆಸೆ ಇದೆ ಅಂದ್ರೆ ಈ ಪೆನ್ನನ್ನು ನಾನು ತೆಗೆದುಕೊಂಡು ನಾನು ತೃಪ್ತಿನ ಬಯಕೆ ಈಡೇರಿಸ್ಕೊಳ್ಬೇಕು ಅಂದ್ರೆ ನಾನು ಏನಾದ್ರು ಒಂದು ಚಟುವಟಿಕೆ ಮಾಡಲೇಬೇಕು. ಇಲ್ಲ ಪೆನ್ನನ್ನು ಉತ್ಪಾದನೆ ಮಾಡಬೇಕು, ಇಲ್ಲ ಪೆನ್ನನ್ನು ನಾನು ಅನುಭವಿಸ್ಕೊಳ್ಬೇಕು ಅಂದ್ರೆ ಇದಕ್ಕೆ ಏನಾದ್ರೂ ಸಹ ಉತ್ಪಾದನೆ, ಈ 4 ಆರ್ಥಿಕ ಚಟುವಟಿಕೆಯನ್ನು ಕೈಗೊಳ್ಳಬೇಕಾಗುತ್ತೆ. ಹಣ ಮತ್ತು ಸಂಪತ್ತನ್ನು ಗಳಿಸಬೇಕು ಅಂದ್ರೆ ನಾವು ಆರ್ಥಿಕ ಚಟುವಟಿಕೆಗಳನ್ನ ಕೈಗೊಳ್ಬೇಕು. ನಾವು ಏನ್ ಕೈಗೊಳ್ತೀವಿ ಆ ಚಟುವಟಿಕೆನೆ ಆರ್ಥಿಕ ಚಟುವಟಿಕೆಗಳು. ಆರ್ಥಿಕ ಚಟುವಟಿಕೆಗಳು ಯಾವ್ಯಾವ ಅಂದಾಗ 1 ಉತ್ಪಾದನೆ, 2 ಅನುಭೋಗ, 3ನೇದು ವಿನಿಮಯ, 4ನೇದು ಹಂಚಿಕೆ. ಈ ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸುವ ಕಾರ್ಯಗಳು ಉತ್ಪಾದನವಾದಂತಹ ಚಟುವಟಿಕೆಗಳು. ಯಾವ ಸರಕು ಮತ್ತು ಸೇವೆಗಳನ್ನ ನಾವು ಉತ್ಪಾದಿಸುವಂತಹ ಕಾರ್ಯದಲ್ಲಿ ನಾವು ಕೈಗೊಳ್ತಾ ಹೋಗ್ತೀವಿ ಅವನ ಉತ್ಪಾದಕ ಚಟುವಟಿಕೆಗಳು. ಅಂದ್ರೆ ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸುವಂತ ಕಾರ್ಯದಲ್ಲಿ ನಾನು ತೊಡಗಿಕೊಳ್ತೀನಿ, ಅವನು ಉತ್ಪಾದಕ ಚಟುವಟಿಕೆಗಳು. ನಾವು ಕೃಷಿ ಉತ್ಪಾದನಾ ಚಟುವಟಿಕೆ, ಪಶುಸಂಗೋಪನೆ, ಮೀನುಗಾರಿಕೆ, ಗಣಿಗಾರಿಕೆ, ಅರಣ್ಯ ಅಭಿವೃದ್ಧಿ, ವಿವಿಧ ಪ್ರಕಾರದ ಕೈಗಾರಿಕೆಗಳಿರ್ಬೋದು, ಸಾರಿಗೆಗಳು, ಸಂಪರ್ಕ, ಇವೆಲ್ಲವನ್ನು ಸಹ ಉತ್ಪಾದನೆಯ ಚಟುವಟಿಕೆ. ಅಂದ್ರೆ ಸರಕು ಮತ್ತು ಸೇವೆಗಳ ಉತ್ಪಾದನೆ ಕಾರ್ಯದಲ್ಲಿ ಉತ್ಪಾದನಾ ಕಾರ್ಯದಲ್ಲಿ ತೊಡಕೊಳ್ಳೋದ್ರಿಂದ ಆ ಉತ್ಪಾದನಾ ಚಟುವಟಿಕೆಗಳನ್ನ ಉತ್ಪಾದನಾ ಚಟುವಟಿಕೆಗಳು ಅಂತ ಕರೀತೀವಿ. ಉತ್ಪಾದನಾ ಚಟುವಟಿಕೆಗಳು ಅಂದ್ರೆ ಸರಕು ಮತ್ತು ಸೇವೆಯ ಉತ್ಪಾದನಾ ಕಾರ್ಯದಲ್ಲಿರುವಂತಹ ಚಟುವಟಿಕೆಗಳು ಉತ್ಪಾದನಾ ಚಟುವಟಿಕೆಗಳು ಅಂತ ಕರೀತೀವಿ. ಅಂದ್ರೆ ಕೃಷಿ, ಪಶುಸಂಗೋಪನೆ, ಅರಣ್ಯ, ಸಾರಿಗೆ, ಸಂಪರ್ಕ, ಕೈಗಾರಿಕೆಗಳು ಇವೆಲ್ಲವೂ ಸಹ ಉತ್ಪಾದನಾ ಚಟುವಟಿಕೆಗಳು. ಅಂದ್ರೆ ಒಬ್ಬ ಕೈಗಾರಿಕೆಯಲ್ಲಿ ಕಾರ್ಖಾನೆಯಲ್ಲಿ ಅನೇಕ ಕಚ್ಚಾ ವಸ್ತುವನ್ನು ಬಳಕೆ ಮಾಡಿಕೊಂಡು ಸಿದ್ಧಪಡಿಸಿದ ವಸ್ತುಗಳನ್ನಾಗಿ ಮಾಡ್ತೀವಿ, ಅದು ಉತ್ಪಾದನೆ ಮಾಡ್ತೀವಿ ಸರಕುಗಳನ್ನು. ಅದಕ್ಕೋಸ್ಕರ ಅವೆಲ್ಲವೂ ಸಹ ಉತ್ಪಾದನಾ ಚಟುವಟಿಕೆಗಳಾಗ್ತವೆ. ನೆಕ್ಸ್ಟ್ ಅನುಭೋಗ. ಅನುಭೋಗ 2ನೇದು ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸುವುದು ಮಾನವ ಅನುಭೋಗದ ಸಲುವಾಗಿ. ನಾವು ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡ್ತೀವಿ, ಪೆನ್ನನ್ನು ಉತ್ಪಾದನೆ ಮಾಡ್ತೀವಿ. ಪೆನ್ನನ್ನು ಉತ್ಪಾದನೆ ಮಾಡಿದೀವಿ ಅಂದ್ರೆ ಇದು ಉತ್ಪಾದನಾ ಚಟುವಟಿಕೆ. ಇದು ಯಾರಿಗೋಸ್ಕರ ಉತ್ಪಾದನೆ ಮಾಡಿದೀವಿ ಅಂದ್ರೆ ಅನುಭೋಗಿಸಿಕೊಳ್ಳುವ ಸಲುವಾಗಿ, ಅನುಭೋಗಿಸ್ಕೊಳ್ಬೇಕು, ಬಳಕೆ ಮಾಡ್ಕೊಳ್ಬೇಕು, ಅದಕ್ಕಾಗಿ ಇದನ್ನು ಉತ್ಪಾದನೆ ಮಾಡಿದ್ವಿ. ಪೆನ್ನನ್ನು ತನ್ನ ಬಯಕೆಗಳನ್ನ ತೃಪ್ತಿಪಡಿಸಲು ಸರಕುಗಳನ್ನ ಮತ್ತು ಸೇವೆಗಳನ್ನ ನಾವು ಮಾಡಬೇಕಾಗುತ್ತೆ. ಈ ಎಲ್ಲಾ ಚಟುವಟಿಕೆಗಳನ್ನ ಅನುಭೋಗ ಚಟುವಟಿಕೆ ಅಂತ ಹೇಳ್ತೀವಿ. ಅಂದ್ರೆ ಸರಕು ಮತ್ತು ಸೇವೆಗಳನ್ನ ಅನುಭೋಗದ ಸಲುವಾಗಿ ಅವನು ಅನುಭೋಗಿಸ್ಕೊಳ್ಬೇಕು. ಈ ಪೆನ್ನನ್ನು ಉತ್ಪಾದನೆ ಮಾಡಿದೀವಿ ಅಂದ್ರೆ ಇದನ್ನ ಯಾವ್ದಕ್ಕೋಸ್ಕರ? ಅನುಭೋಗದ ಸಲುವಾಗಿ, ಬಳಕೆ ಮಾಡಿಕೊಳ್ಳುವ ಸಲುವಾಗಿ ಈ ಪೆನ್ನನ್ನು ಉತ್ಪಾದನೆ ಮಾಡಿದೀವಿ. ಇದು ಅನುಭೋಗದ ಚಟುವಟಿಕೆ ಆಗಿರುತ್ತೆ. ಅಂದ್ರೆ ಬಯಕೆಗಳನ್ನ ತೃಪ್ತಿಪಡಿಸಲು ಸರಕು ಮತ್ತು ಸೇವೆಗಳನ್ನ ನಾವು ಕೈಗೊಳ್ಳಬೇಕಾಗುತ್ತದೆ. ಎಲ್ಲಾ ಚಟುವಟಿಕೆಗಳನ್ನ ಅನುಭೋಗ ಚಟುವಟಿಕೆ ಏನ್ ಕರಿತೀವಿ? ಅನುಭೋಗ ಚಟುವಟಿಕೆ. ಆರ್ಥಿಕ ಚಟುವಟಿಕೆ 2ನೇದು ಅನುಭೋಗ ಚಟುವಟಿಕೆ. ನಂತರ ವಿನಿಮಯ. ಆರ್ಥಿಕ ಚಟುವಟಿಕೆಯ 3ನೇದು ಯಾವ್ದಪ್ಪ ಅಂದ್ರೆ ವಿನಿಮಯ. ಅಂದ್ರೆ ಉತ್ಪಾದನೆ ಆಯ್ತು, ಅನುಭವಿಸಿಕೊಳ್ಳುವ ಸಲುವಾಗಿ ನಾವು ಉತ್ಪಾದನೆ ಮಾಡಿದೀವಿ ಅಂತ ಹೇಳಿದ್ರು. ಅಂದ್ರೆ ಮಾನವನ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಏನೇನು ಕೈಗೊಳ್ತೇವೆ ಎಲ್ಲವೂ ಸಹ ಏನಾಗುತ್ತೆ? ಅನುಭೋಗ ಚಟುವಟಿಕೆ ಆಗುತ್ತೆ. ಅವನ ಒಂದು ಬಯಕೆಯನ್ನು ತೃಪ್ತಿಪಡಿಸಲು ಸಲುವಾಗಿ ಕೈಗೊಳ್ಳುವ ಚಟುವಟಿಕೆ. ಇನ್ನು 3ನೇದು ವಿನಿಮಯ. ಅಂದ್ರೆ ಉತ್ಪಾದಕರು ಉತ್ಪಾದಿಸಿದ ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸುತ್ತಾರಲ್ಲ, ಆ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳನ್ನ ಅನುಭೋಗಿಗಳಿಗೆ ತಲುಪಿಸಲು ನಮಗೆ ಮಾರುಕಟ್ಟೆ ವ್ಯವಸ್ಥೆ ಇರ್ತದೆ. ಈ ವ್ಯವಸ್ಥೆಯನ್ನ ಸರಕುಗಳ ಸಂಗ್ರಹ ಇರ್ಬೋದು, ಸಾರಿಗೆ, ಮಾರಾಟ, ಕೊಳ್ಳುವಿಕೆ ಈ ಕಾರ್ಯದ ತೊಡಗಿರ್ತದೆ. ಇದನ್ನ ನಾವು ವಿನಿಮಯ ಅಂತ. ಅರ್ಥ ಏನಪ್ಪಾ ಅಂದ್ರೆ ವಿನಿಮಯ ಅಂತ ಇಲ್ಲಿ ಸರಕು ಉತ್ಪಾದನೆ ಚಟುವಟಿಕೆಯನ್ನು ಉತ್ಪಾದನೆ ಮಾಡಿರ್ತೀವಿ. ಯಾರಿಗೆ ತಲುಪಿಸಕ್ಕೆ? ಅನುಭೋಗಿಗಳಿಗೆ ತಲುಪಿಸಕ್ಕೆ. ಆ ಅನುಭೋಗಿಗಳಿಗೆ ತಲುಪಿಸ್ಬೇಕು ಅಂದ್ರೆ ನಮಗೆ ಮಾರಾಟ ಕಾರ್ಯದಲ್ಲಿ ಸಾರಿಗೆ ಬೇಕಾಗುತ್ತದೆ. ಒಂದು ವ್ಯವಸ್ಥೆ, ಮಾರಾಟದ ವ್ಯವಸ್ಥೆ ಮತ್ತು ಸಾರಿಗೆ ವ್ಯವಸ್ಥೆ.
ಅದನ್ನ ವಿನಿಮಯ ಚಟುವಟಿಕೆ ಬರುತ್ತೆ. ಅಂದ್ರೆ ಪೆನ್ನನ್ನ ಉತ್ಪಾದನೆ ಮಾಡಿ ಅದನ್ನ ಪೆನ್ನು ಉತ್ಪಾದನೆ ಮಾಡಾಗೆ ಬಿಡಂಗಿಲ್ಲ. ಇದನ್ನ ಯಾರೇ ಸಲುವಾಗಿ ಉತ್ಪಾದನೆ ಮಾಡಿರ್ತೀವಿ? ಅನುಭೋಗಿಯ ಸಲುವಾಗಿ. ಆ ಅನುಭೋಗಿಗೆ ಬಳಕೆ ಮಾಡಿಕೊಳ್ಳೋರಿಗೆ ಅದನ್ನು ತಲುಪಿಸಬೇಕು ಅಂದಾಗ ತಲುಪಿಸಿಕೊಳ್ಳುವ ಒಂದು ವ್ಯವಸ್ಥೆ ಇರುತ್ತದೆ. ಆ ವ್ಯವಸ್ಥೆಗೆ ಸಾರಿಗೆ ಬರುತ್ತೆ, ಮಾರಾಟ ಬರುತ್ತದೆ, ಸಂಗ್ರಹ ವ್ಯವಸ್ಥೆ ಇರುತ್ತದೆ. ಈ ವ್ಯವಸ್ಥೆಯನ್ನು, ಈ ಚಟುವಟಿಕೆಯನ್ನ ನಾವು ವಿನಿಮಯ ಅಂತ ಕರಿತೀವಿ. ಅಂದ್ರೆ ಆ ಸರಕುಗಳು ಉತ್ಪಾದಕರು ಉತ್ಪಾದಿಸಿದ ಸರಕು ಮತ್ತು ಸೇವೆಗಳನ್ನ ಅನುಭೋಗಿಗಳಿಗೆ ತಲುಪಿಸಲು ಮಾರುಕಟ್ಟೆ ವ್ಯವಸ್ಥೆ, ಈ ವ್ಯವಸ್ಥೆ ಮಾರುಕಟ್ಟೆ ವ್ಯವಸ್ಥೆ ಇರ್ತೈತಿ. ಆ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಸಾರಿಗೆ ಇರುತ್ತೆ, ಮಾರಾಟ ವ್ಯವಸ್ಥೆ ಇರುತ್ತೆ, ಸರಕುಗಳ ಸಂಗ್ರಹ ವ್ಯವಸ್ಥೆ ಇರುತ್ತದೆ. ಇದನ್ನೇ ನಾವು ವಿನಿಮಯ ಅಂತ ಕರಿತೀವಿ. ಇದು ಆರ್ಥಿಕ ಚಟುವಟಿಕೆಯಲ್ಲಿ ಮೂರನೇದು. ಇನ್ನು 4ನೇ ಕೊನೆಯದು ಹಂಚಿಕೆ ಅಂತ ಕರಿತೀವಿ. ಅಂದ್ರೆ ಈ ಆರ್ಥಿಕ ಚಟುವಟಿಕೆಯಲ್ಲಿ 4ನೇ ಪ್ರಮುಖವಾದಂತಹ ಒಂದು ಚಟುವಟಿಕೆ ಹಂಚಿಕೆ. ಹಂಚಿಕೆ ಮಾಡಬೇಕು. ಸರಕು ಮತ್ತು ಸೇವೆಗಳ ಉತ್ಪಾದನೆಯಿಂದ ಪಡೆದಂತಹ ಆದಾಯವನ್ನ ಉತ್ಪಾದನೆಗೆ ಸಹಕಾರ ನೀಡಿದಂತಹ ಉತ್ಪಾದನಾಂಗಗಳಿಗೆ ಹಂಚಿಕೆ ಮಾಡಬೇಕು. ಅಂದ್ರೆ ನಾವು ಉತ್ಪಾದನೆ ಮಾಡಿರ್ತೀವಲ್ಲ, ಏನು ಸರಕುಗಳನ್ನ ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಿರ್ತೀವಿ. ಉತ್ಪಾದನೆ ಮಾಡಿದಾಗ ಅದರಿಂದ ಬರುವಂತಹ ಆದಾಯವನ್ನ, ಈಗ ಪೆನ್ನನ್ನ ಉತ್ಪಾದನೆ ಮಾಡಿದಾಗ ಆ ಉತ್ಪಾದನೆ ಮಾಡಿದಂತ ಪೆನ್ನಿನಿಂದ ನಮಗೆ ಆದಾಯ ಬರುತ್ತೆ. ಅದನ್ನ ಮಾರಾಟ ಮಾಡಿದ್ರೆ ನಮಗೆ ಆದಾಯ ಬರುತ್ತೆ. ಬಂದಂತಹ ಆದಾಯವನ್ನ ಆ ಪೆನ್ನನ್ನು ಉತ್ಪಾದನೆ ಮಾಡಿಗೆ ಸಹಕರಿಸಿದಂತಹ 4 ಉತ್ಪಾದನಾಂಗಗಳು ಬರ್ತಾವೆ. ಒಂದು ಭೂಮಿ, 2ನೇದು ಶ್ರಮ, 3ನೇದು ಬಂಡವಾಳ, 4ನೇದು ಸಂಘಟನೆ. ಆ 4 ಉತ್ಪಾದನಾಂಗಗಳಿಗೆ ನಾವೇನ್ ಮಾಡಬೇಕು? ಹಂಚಬೇಕು. ಇದೇ ಹಂಚಿಕೆ. ಅಂದ್ರೆ ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಿದಾಗ ಅದರಿಂದ ಬರುವ ಆದಾಯವನ್ನ 4 ಉತ್ಪಾದನಾಂಗಗಳಿಗೆ ಹಂಚಬೇಕು. ಒಂದು ಭೂಮಿ, 2ನೇದು ಶ್ರಮ, 3ನೇದು ಬಂಡವಾಳ, 4ನೇದು ಸಂಘಟನೆ. ಈ 4 ಉತ್ಪಾದನೆಗಳಿಗೆ ಹಂಚುವುದು, ಇದು ಹಂಚಿಕೆಯಾಗಿದೆ. ಹೀಗೆ ಆರ್ಥಿಕ ಚಟುವಟಿಕೆಗಳು ಮಾನವನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಮತ್ತು ಹಣ ಮತ್ತು ಸಂಪತ್ತನ್ನ ಗಳಿಸುವುದಕ್ಕೋಸ್ಕರ ನಾವು ಕೈಗೊಳ್ಳುವ ಚಟುವಟಿಕೆಗಳನ್ನೇ ಆರ್ಥಿಕ ಚಟುವಟಿಕೆಗಳು. ಆರ್ಥಿಕ ಚಟುವಟಿಕೆಗಳು 4 ಆರ್ಥಿಕ ಚಟುವಟಿಕೆಗಳು. ಒಂದು ಉತ್ಪಾದನೆ, ಅಂದ್ರೆ ಸರಕು ಮತ್ತು ಸೇವೆಗಳ ಉತ್ಪಾದನಾ ಕಾರ್ಯದಲ್ಲಿ ತೊಡಗಿರುವ ಚಟುವಟಿಕೆಗಳು ಉತ್ಪಾದನಾ ಚಟುವಟಿಕೆಗಳು. ಕೃಷಿ, ಪಶುಸಂಗೋಪನೆ, ನಂತರ ಅರಣ್ಯ, ಕೈಗಾರಿಕೆ, ಸಾರಿಗೆ, ಸಂಪರ್ಕ, ಇವು ಉತ್ಪಾದನಾ ಚಟುವಟಿಕೆಗಳು. 2ನೇದು ಅನುಭೋಗ ಅಂದ್ರೆ ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಿ ಅದನ್ನ ಅನುಭೋಗಿಯ ಸಲುವಾಗಿ ಉತ್ಪಾದನೆ ಮಾಡಿರ್ತೀವಿ. ಅದಕ್ಕೆ ಸರಕು ಮತ್ತು ಸೇವೆಯ ಅಂದ್ರೆ ಮಾನವನ ಬಯಕೆಗಳನ್ನ ತೃಪ್ತಿಪಡಿಸಿಕೊಳ್ಳಲು ಅವನ ಅವಶ್ಯಕತೆ ಅನುಗುಣವಾಗಿ ಉತ್ಪಾದನೆ ಮಾಡಿರುವುದರಿಂದ, ಆ ಅನುಭೋಗಿಯ ಸಲುವಾಗಿ ಉತ್ಪಾದನೆ ಮಾಡಿರುವುದರಿಂದ ಆ ಚಟುವಟಿಕೆಗಳು ಅನುಭೋಗ ಚಟುವಟಿಕೆಗಳಾಗಿವೆ. ಇನ್ನು 3ನೇದು ವಿನಿಮಯ. ಅಂದ್ರೆ ಉತ್ಪಾದನೆ ಮಾಡಿದಂತಹ ನಾವೇನ್ ಸರಕು ಮತ್ತು ಸೇವೆಗಳನ್ನ ನಾವು ಹಂಚಿಕೆ ಮಾಡಬೇಕಾಗುತ್ತೆ. ವಿನಿಮಯ ಮಾಡಬೇಕು. ಅವನ್ನ ಯಾರಿಗೆ? ಅದಕ್ಕೆ ಒಂದು ಮಾರುಕಟ್ಟೆ ವ್ಯವಸ್ಥೆ ಇರುತ್ತದೆ. ಆ ಮಾರಾಟ ಮತ್ತು ಸರಕುಗಳ ಸಂಗ್ರಹ, ಆ ವ್ಯವಸ್ಥೆಯನ್ನೇ ನಾವು ವಿನಿಮಯ ಅಂತ. ಯಾರಿಗೆ ಅಂದ್ರೆ ಅನುಭೋಗಿಯ ಸಲುವಾಗಿ ಉತ್ಪಾದನೆ ಮಾಡಿರ್ತೀವಿ, ಅದಕ್ಕೋಸ್ಕರ ಅನುಭೋಗಿ ತಲುಪಿಸಬೇಕು ಅಂದಾಗ ಮಾರುಕಟ್ಟೆ ವ್ಯವಸ್ಥೆ ಇರುತ್ತದೆ. ಆ ಮಾರುಕಟ್ಟೆ ವ್ಯವಸ್ಥೆಯನ್ನ ನಾವು ವಿನಿಮಯ ಚಟುವಟಿಕೆ. 4ನೇದು ಹಂಚಿಕೆ. ಸರಕು ಮತ್ತು ಸೇವೆಗಳ ಉತ್ಪಾದನೆ ಮಾಡಿದಾಗ ಅದರಿಂದ ಬಂದಂತಹ ಆದಾಯವನ್ನ 4 ಉತ್ಪಾದನೆಗಳು ಹಂಚಬೇಕು. ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಇವರಿಗೆ ಹಂಚಿಕೆಯನ್ನು ಮಾಡಬೇಕಾಗುತ್ತದೆ. ಅದನ್ನೇ ನಾವು ಹಂಚಿಕೆ ಅಂತ ಬರುತ್ತೆ. ಹೀಗೆ ಆರ್ಥಿಕ ಚಟುವಟಿಕೆಗಳು, 4 ಆರ್ಥಿಕ ಚಟುವಟಿಕೆಗಳು ಬಹಳ ಅವಶ್ಯಕವಾದದ್ದು. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಕುಟುಂಬ ಮತ್ತು ರಾಷ್ಟ್ರದ ಏಳಿಗೆಗಾಗಿ ಈ 4 ಆರ್ಥಿಕ ಚಟುವಟಿಕೆಗಳನ್ನು, ಅಂದ್ರೆ ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿಕೊಳ್ಬೇಕು ಅಂತ ಹೇಳ್ತಾರೆ. ನಂತರ ಒಬ್ಬ ಶಿಕ್ಷಕರು ತನ್ನ ವಿದ್ಯಾರ್ಥಿಗಳಿಗೆ ತನ್ನ ಮನೆಯಲ್ಲೇ ಅವರೇನಾದ್ರು ಪಾಠವನ್ನು ಹೇಳ್ಕೊಟ್ರೆ ಅದು ಆರ್ಥಿಕ ಚಟುವಟಿಕೆ ಆಗಲ್ಲ. ಅದೇ ಒಬ್ಬರು ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡಿದಾಗ ಅವ್ರದ್ದು ಸೇವೆ ಶುಲ್ಕವನ್ನು ಪಡೆದುಕೊಂಡ್ರೆ, ಹಣವನ್ನ ಪಡೆದುಕೊಂಡ್ರೆ ಅದು ಆರ್ಥಿಕ ಚಟುವಟಿಕೆ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಒಬ್ಬ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ತನ್ನ ಮನೆಯಲ್ಲೇ ಪಾಠ ಪ್ರವಚನವನ್ನು ಮಾಡಿದ್ರೆ ಅದು ಆರ್ಥಿಕ ಚಟುವಟಿಕೆ ಆಗಲ್ಲ.
ಅದೇ ಒಂದ್ ವೇಳೆ ಶುಲ್ಕವನ್ನ ಪಾವತಿಸ್ಕೊಂಡ್ರೆ ಅಥವಾ ಹಣವನ್ನ ಅವರಿಂದ ಪಡೆದುಕೊಂಡ್ರೆ ವಿದ್ಯಾರ್ಥಿಗಳಿಂದ ಮನೆಯಲ್ಲಿರುವ ಮಕ್ಕಳಿಂದ, ಮನೆಯಲ್ಲಿರೋ ಮಕ್ಕಳಲ್ಲ, ಅವರು ಆ ಒಂದು ಊರಿನಲ್ಲಿರುವಂತ ಮಕ್ಕಳನ್ನ ಮನೆಗೆ ಕರೆಸಿಕೊಂಡು ಪಾಠವನ್ನ ಮಾಡಿದರೆ ಅದು ಆರ್ಥಿಕ ಚಟುವಟಿಕೆ ಆಗಲ್ಲ. ಅವ್ರನ್ನ ಮನೆಯಲ್ಲೇ ಕರೆಸಿ ಅವರಿಗೆ ಪಾಠ ಪ್ರವಚನ ಮಾಡಿ ಅವರಿಂದ ನಾವೇನೋ ಶುಲ್ಕವನ್ನ ಹಣವನ್ನ ಪಡ್ಕೊಂಡ್ರೆ ಆಗ ಏನಾಗುತ್ತೆ, ಅದು ಆರ್ಥಿಕ ಚಟುವಟಿಕೆ ಆಗುತ್ತೆ. ಅರ್ಥ ಆಯ್ತು ಹೇಳಿದ್ದು? ಅಂದ್ರೆ ಆರ್ಥಿಕ ಚಟುವಟಿಕೆಗಳು 4: ಉತ್ಪಾದನೆ, ಅನುಭೋಗ, ವಿನಿಮಯ ಮತ್ತು ಹಂಚಿಕೆ. ನೆಕ್ಸ್ಟ್, ಈಗ ಈ ಮೊದಲನೇ ಪಾಠದಲ್ಲಿ ಅರ್ಥಶಾಸ್ತ್ರದಲ್ಲಿ ತಿಳ್ಕೊಂಡಂತ ಮೂಲ ಪರಿಕಲ್ಪನೆಗಳು, ಅರ್ಥಶಾಸ್ತ್ರದ ಅರ್ಥ, ವ್ಯಾಖ್ಯಾನಗಳು ಮತ್ತು ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ ಮತ್ತು ಆರ್ಥಿಕ ಚಟುವಟಿಕೆಗಳು, ಈ 4 ಕುರಿತು ಒಂದು ಹೋಮ್ವರ್ಕ್ ಬರ್ಕೊಳ್ರಿ. ಮೊದಲನೇ ಪ್ರಶ್ನೆ, ಅರ್ಥಶಾಸ್ತ್ರ ಎಂದರೇನು? ಅರ್ಥಶಾಸ್ತ್ರ ಎಂದರೇನು? ಎರಡನೇದು, ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ ತಿಳಿಸಿ. ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ ತಿಳಿಸಿ. ಇನ್ನ ಮೂರನೇ ಪ್ರಶ್ನೆ, ಆರ್ಥಿಕ ಚಟುವಟಿಕೆಗಳು ಎಂದರೇನು? ಆರ್ಥಿಕ ಚಟುವಟಿಕೆಗಳು ಎಂದರೇನು? ಆರ್ಥಿಕ ಚಟುವಟಿಕೆಗಳನ್ನು ತಿಳಿಸಿ. ನಾಲ್ಕನೇದು, ಉತ್ಪಾದನೆ ಮತ್ತು ಉತ್ಪಾದಕರು ಮತ್ತು ಗ್ರಾಹಕರು ಎಂದರೆ ಯಾರು? ಐದನೇದು, ಸರಕು ಮತ್ತು ಸೇವೆಗಳು ಎಂದರೆ ಸರಕು ಮತ್ತು ಸೇವೆಗಳು ಪದದ ಅರ್ಥ ತಿಳಿಸಿ. ಅಂದ್ರೆ ನಿಮ್ಮ ಈ ಪಾಠದಲ್ಲಿ ನಾನು ತಿಳಿಸಿರೋದೇನಪ್ಪಾ ಅಂದ್ರೆ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು, ಅರ್ಥಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯಾನಗಳು, ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ ಮತ್ತು ಆರ್ಥಿಕ ಚಟುವಟಿಕೆಗಳು. ಈ 4 ಕಲ್ಪನೆಗಳು, 4 ಕಲಿಕಾಂಶಗಳಿಗೆ ಸಂಬಂಧಪಟ್ಟಂಗೆ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸಿಕೊಂಡು ನಾನು ನಿಮ್ಗೆ ಒಂದು ಗೃಹ ಕಾರ್ಯ ಅಂದ್ರೆ ಹೋಮ್ವರ್ಕ್ ಅನ್ನ ಕೊಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಅರ್ಥಶಾಸ್ತ್ರ ಎಂದರೇನು? ಅಂದ್ರೆ ಆರ್ಥಿಕ ಚಟುವಟಿಕೆಗಳನ್ನು, ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಅರ್ಥಶಾಸ್ತ್ರ. ಬರ್ಕೊಂಡ್ಬರ್ಬೇಕು. ಎರಡನೇ ಪ್ರಶ್ನೆ, ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ ತಿಳಿಸಿ. ಅರ್ಥಶಾಸ್ತ್ರವನ್ನು ನಾವು ಏಕೆ ಅಧ್ಯಯನ ಮಾಡಬೇಕು? 7 ಪಾಯಿಂಟ್ಸ್ ಅದಾವಲ್ಲ, ಆ 7 ಪಾಯಿಂಟ್ಸ್ 1 by 1 ಪಾಯಿಂಟ್ಸ್ ವೈಸ್ ಬರ್ಕೊಂಡ್ಬರ್ಬೇಕು. ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ. ಮೂರನೇ ಪ್ರಶ್ನೆ, ಆರ್ಥಿಕ ಚಟುವಟಿಕೆಗಳು ಎಂದರೇನು? ಅಂದ್ರೆ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಮತ್ತು ಹಣ ಮತ್ತು ಸಂಪತ್ತನ್ನು ಗಳಿಸಿಕೊಳ್ಳಲು ನಾವು ಕೈಗೊಳ್ಳುವ ಚಟುವಟಿಕೆ ಆರ್ಥಿಕ ಚಟುವಟಿಕೆಗಳು. ಆ ಆರ್ಥಿಕ ಚಟುವಟಿಕೆಗಳನ್ನು ತಿಳಿಸಿ. ಯಾವ್ಯಾವ ಆರ್ಥಿಕ ಚಟುವಟಿಕೆಗಳು? ಉತ್ಪಾದನೆ, ಅನುಭೋಗ, ವಿನಿಮಯ, ಹಂಚಿಕೆ. ಉತ್ಪಾದಕರು ಮತ್ತು ಗ್ರಾಹಕರು ಎಂದರೆ ಯಾರು? ಸರಕು ಮತ್ತು ಸೇವೆಗಳನ್ನು ಉತ್ಪಾದನಾ ಕಾರ್ಯದಲ್ಲಿ ತೊಡಗಿರುವವರು ಉತ್ಪಾದಕರು. ಸರಕು ಮತ್ತು ಸೇವೆಯನ್ನು ಬಳಕೆ ಮಾಡಿಕೊಳ್ಳೋರು ಗ್ರಾಹಕರು. ಅರ್ಥ ಆಯ್ತಾ? ನೆಕ್ಸ್ಟ್, ಸರಕು ಮತ್ತು ಸೇವೆಗಳ ಪದದ ಅರ್ಥ ತಿಳಿಸಿ. ಸರಕುಗಳಂದ್ರೆ ಕಣ್ಣಿಗೆ ಕಾಣುವ ಅಥವಾ ಗೋಚರಿಸುವ ಮತ್ತು ಭೌತಿಕ ರೂಪದ ವಸ್ತುಗಳು ಸರಕುಗಳು. ಇದಕ್ಕೆ ಉದಾಹರಣೆ
ಉದಾಹರಣೆ ನೀಡಿ. ಸೇವೆಗಳು ಅಂತಂದ್ರೆ ಅಗೋಚರವಾದಂತಹ ಅಭೌತಿಕ ರೂಪದ ವಸ್ತುಗಳನ್ನು ನಾವು ಸೇವೆಗಳು ಅಂತ ಕರಿತೀವಿ. ಉದಾಹರಣೆ ಅಂತಂದ್ರೆ ಉದಾಹರಣೆ ಸರಕುಗಳಿಗೆ ಉದಾಹರಣೆ ಪೆನ್ ಇರ್ಬೋದು, ಪುಸ್ತಕ ಇರ್ಬೋದು, ಪೆನ್ನು, ಪುಸ್ತಕ, ಟೇಬಲ್, ನಿತ್ಯ, ಆಮೇಲೆ ಬೈಕ್ ಇರ್ಬೋದು, ಕಾರು, ಗೋಚರಿಸುವಂತಹ ಕಣ್ಣಿಗೆ ಕಾಣುವಂತಹ ವಸ್ತುಗಳು, ಭೌತಿಕ ರೂಪದ ವಸ್ತುಗಳು ಬರೀಬಹುದು. ಇನ್ನು ಸೇವೆಗಳು ಅಂತಂದಾಗ ವಿದ್ಯುತ್ ಶಕ್ತಿ, ಸಾರಿಗೆ, ಶಿಕ್ಷಣ ಇವೆಲ್ಲವುಗಳು ಸಹ ಸೇವೆಗಳಾಗಿವೆ. ಹೀಗೆ ನೆಕ್ಸ್ಟ್ ನಾವು ಈ ತಿಳ್ಕೊಂಡಂತ ಮೂಲ ಈ ಕಲ್ಪನೆಗಳನ್ನ, ಈ ಕಲಿಕಾಂಶಗಳನ್ನ ಬಿಟ್ಟು ಇನ್ನ ಈ ಅರ್ಥಶಾಸ್ತ್ರ ವಿಭಾಗದಲ್ಲಿ, ಅರ್ಥಶಾಸ್ತ್ರ ವಿಭಾಗದ ಮೊದಲನೇ ಪಾಠದಲ್ಲಿ ಅರ್ಥಶಾಸ್ತ್ರ ಪರಿಚಯ ಈ ಪಾಠದಲ್ಲಿ ಬರುವಂತಹ ಎರಡನೇ ಕಲಿಕಾ ಅಂಶಗಳು ಸೂಕ್ಷ್ಮ ಮತ್ತು ವಿಷಯಾತ್ಮಕ ಅರ್ಥಶಾಸ್ತ್ರ, ನಂತರ ಈ ಆರ್ಥಿಕ ಮೂಲ ಸಮಸ್ಯೆಗಳು, ಅರ್ಥಶಾಸ್ತ್ರದ ಮೂಲ ಆರ್ಥಿಕ ಸಮಸ್ಯೆಗಳು, ಇವೆರಡು ಕಲಿಕಾ ಅಂಶಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲೇ ತಿಳ್ಕೊಳ್ಳೋಣ. ವಂದನೆಗಳು.